ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರಯತೀರ್ಥವಾ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ನೀವೆಲ್ಲರೂ ಕೇಳಿದಂತೆ ಗಂಗಾದೇವಿ ದೇವತಾ ಕಾರ್ಯವನ್ನು ಮಾಡೋದಕ್ಕಾಗಿ ಭೂಮಿ ಮೇಲೆ ದೇವತಾ ಶರೀರವನ್ನು ತೆಗೆದುಕೊಂಡು ಬಂದಿದ್ದಾಳೆ. ಶಂತನು ಜೊತೆಗೆ ಮದುವೆಯಾಗಿದೆ. 7 ಜನ ಮಕ್ಕಳನ್ನು ಹಡೆದಿದ್ದಾಳೆ. 7 ಜನ ಮಕ್ಕಳನ್ನು ತನ್ನ ನದಿಯಲ್ಲಿ ಅಂದರೆ ಗಂಗಾ ನದಿಯಲ್ಲಿ ಹಾಕಿ ಕೊಂದಿದ್ದಾಳೆ. ಇಷ್ಟಾದಾಗಲೂ ತಾನು ಮಾಡಿದ ಕಾರಾರಿನಂತೆ ನೀನು ಯಾರು, ಯಾಕೆ ಮಾಡ್ತಾ ಇದ್ದಿ, ಇದರ ಕಾರಣ ಏನು, ಇದರ ಹಿನ್ನೆಲೆ ಏನು ಎಂಬ ಯಾವ ಪ್ರಶ್ನೆಗಳನ್ನು ಮಾಡದೇ ಇದ್ದ ಶಂತನು 8ನೆಯ ಕೂಸು ಹುಟ್ಟಿದ ಮೇಲೆ 7 ಕೂಸುಗಳನ್ನು ಕೊಂದಂತೆ 8ನೇ ಕೂಸನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿಯ ಪ್ರವಾಹದಲ್ಲಿ ಹಾಕಬೇಕು ಅಂತ ಉದ್ಯುಕ್ತಳಾದ ಆ ಗಂಗಾದೇವಿಯನ್ನು ತಡೆದಿದ್ದಾನೆ. ಯಾರು ನೀನು, ಯಾಕೆ ಇಷ್ಟು ದುಷ್ಟ ಕೆಲಸವನ್ನು ಮಾಡ್ತಾ ಇದ್ದಿ, ಇದರ ಕಾರಣ ಏನು? ನೋಡಲಿಕ್ಕೆ ಬಹಳ ಸುಂದರಿ ಇದ್ದಿ, ಚಲುವಿ ಇದ್ದಿ, ಎಲ್ಲ ದೇವತಾ ಲಕ್ಷಣಗಳು ಕಾಣ್ತಾ ಇವೆ. ಸುಮ್ಮನೆ ತಾಯಿಯಂದರು ತಮ್ಮ ತಮ್ಮ ಮಕ್ಕಳನ್ನು ಸಂಹಾರ ಮಾಡುವುದಿಲ್ಲ. ಮಾಡುವ ಹಿನ್ನೆಲೆ ಏನು, ಉದ್ದೇಶ ಏನು, ನನಗೆ ಕೇಳುವ ಅರ್ಹತೆ ಇದ್ದರೆ ಅವಶ್ಯವಾಗಿ ಅದನ್ನು ಹೇಳು ಅಂತ ಕೇಳಿದ್ದಕ್ಕೆ ಎಲ್ಲವನ್ನು ಹೇಳ್ತಾಳೆ. ನೀವೆಲ್ಲ ಕೇಳಿದ್ದೀರಿ. ಎಲ್ಲವನ್ನು ಹೇಳಿ ಅನಂತರದಲ್ಲಿ ತಾನು ಬಿಟ್ಟು ಹೋಗ್ತಾಳೆ. ಅದಕ್ಕೆಲ್ಲ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ದೇವತೆಗಳು ವಾಸವಾಗುವಾಗ ತಮ್ಮ ಸ್ವರೂಪವು ಭೂಲೋಕದಲ್ಲಿ ಇದ್ದ ಜನರಿಗೆ ತಿಳಿಯಬಾರದು. ತಿಳಿದ ಮೇಲೂ ಬಹಳ ದಿನದವರೆಗೆ ಭೂಲೋಕದಲ್ಲಿ ಇರಬಾರದು. ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಂತಹ ದೇವತೆಗಳ ಜೊತೆಗೂ ಈ ವ್ಯವಹಾರವನ್ನು ಮಾಡತಕ್ಕದ್ದಲ್ಲ. ಶಂತನು ದೇವತೆನೇ, ವರುಣನೇ, ಆದರೂ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ ಅಂತ ಹೇಳಿ ಗಂಗಾದೇವಿ ಅವನ ಜೊತೆಗೆ ಹೇಗೆ ಬೇಕು ಹಾಗೆ ವರ್ತನೆ ಮಾಡುವಂತೆ ಇಲ್ಲ. ದೇವತೆಗಳಿಗೆ ಒಂದು ನಿಯಮ ಇದೆ. ಆ ನಿಯಮ ಅನುಸಾರವಾಗಿ ತಾನು ಇರಬೇಕು. ಹಾಗೆ ಇದ್ದಾಳೆ. ಕಾರಣ ಮುಗಿತು. ಯಾವ ಕೆಲಸಕ್ಕಾಗಿ ಬಂದಿದ್ಲು ಆ ಕೆಲಸ ಮುಗಿತು. ಅಲ್ಲಿಂದ ತಾನು ಹೊರಟಿದ್ದಾಳೆ. ಆಗ ಹೋಗಬೇಕಾದಾಗ 8ನೆಯ ಕೂಸನ್ನು ತೆಗೆದುಕೊಂಡು ಹೋಗಿದ್ದಾಳೆ. ನಾನು ಇವನನ್ನು ಚಲೋ ವಿದ್ಯಾವಂತನನ್ನಾಗಿ ಮಾಡಿ ವಿದ್ಯಾಭ್ಯಾಸ ಮಾಡಿ ಕಳಿಸ್ತೇನೆ. ಅವನ ಹೆಸರೇನು? ದೇವವ್ರತ. 8ನೇ ಗರ್ಭದ ಕೂಸು, ಅದಕ್ಕೆ ಹೆಸರು ದೇವವ್ರತ. ದೇವವ್ರತೋಸೌ ಅನುಶಾಸನಾಯ ಮಾತ್ರ ದತ್ತೋ ದೇವಗುರು ಶತಾರ್ಧಂ. 50 ವರ್ಷ
ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಹತ್ರ ಈ ದೇವವ್ರತನಿಗೆ ಅಭ್ಯಾಸಕ್ಕಾಗಿ ಇಡ್ತಾಳೆ. ಸಂವತ್ಸರಾಣ ಅಖಿಲಾಂಶ ವೇದಾನ್ ಸಮಭ್ಯದತ್ ತದ್ವಶರಂತರಾತ್ಮ ತತಶ್ಚ ಮಾತ್ರ. ಹೀಗೆ ಬೃಹಸ್ಪತ್ಯಾಚಾರ್ಯರ ಹತ್ರ ತಾನು ವಿದ್ಯಾಭ್ಯಾಸವನ್ನು ಮಾಡಿಸ್ತಾಳೆ. ಹಾಗೆ ಸಂವತ್ಸರಾಣ ಅಖಿಲಾಂಶ ವೇದಾನ್ ಎಲ್ಲ ವೇದಗಳನ್ನು ಪರಶುರಾಮ ದೇವರ ಹತ್ರ ಅಧ್ಯಯನ ಮಾಡಿಸ್ತಾಳೆ. ತತಶ್ಚ ಮಾತ್ರ ಜಗತಾಂ ಗರೀಯಸಿ ಅನಂತಪಾರೆ ಅಖಿಲ ಸದ್ಗುಣಾರ್ಣವೇ ರಾಮೇ ಭೃಗೂಣಾಂ ಅಧಿಪೇ ಪ್ರದತ್ತಃ ಶುಶ್ರಾವ ತತ್ವಂಚ ಶತಾತ್ ವರ್ಷಂ ತತ್ವಂಚ ಶತಾತ್ ವರ್ಷಂ. ಇನ್ನ ಅರ್ಧ 50 ವರ್ಷ ಮತ್ತು ಪರಶುರಾಮ ದೇವರ ಹತ್ರ ಅಧ್ಯಯನ ಮಾಡಿಸ್ತಾಳೆ. ಹೀಗೆ 100 ವರ್ಷ ಆಯಿತು. ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಹತ್ತಿರ 50 ವರ್ಷ ತಾನು ಅಧ್ಯಯನ ಮಾಡಿಸಿದಳು. ಅನಂತರದಲ್ಲಿ ಪರಶುರಾಮ ದೇವರು ಆ ಪರಶುರಾಮ ದೇವರ ಹತ್ತಿರ 50 ವರ್ಷ ಅಧ್ಯಯನ ಮಾಡಿಸ್ತಾಳೆ. ಆಮೇಲೆ ಇನ್ನ 25 ವರ್ಷ ಆ ಪರಶುರಾಮ ದೇವರ ಹತ್ರೇನೆ ಅಸ್ತ್ರಶಸ್ತ್ರಗಳ ಅಧ್ಯಯನವನ್ನು ಮಾಡಿಸ್ತಾಳೆ. ಎಷ್ಟಾಯಿತು? 125 ವರ್ಷಗಳ ಕಾಲ ಅಧ್ಯಯನವಾಗಿದೆ. 50 ವರ್ಷ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಹತ್ರ ಅಧ್ಯಯನ ಮತ್ತು ಭೃಗುಕುಲ ಸ್ವಾಮಿಯಾದ ಪರಶುರಾಮ ದೇವರು, ಆ ಪರಶುರಾಮ ದೇವರಲ್ಲಿ 50 ವರ್ಷ ತತ್ವಗಳ ಶ್ರವಣವನ್ನು ಮಾಡಿಸಿದ್ದಾಳೆ. ಮತ್ತೆ ಇನ್ನು 25 ವರ್ಷ ಆ ಯಾರು ಪರಶುರಾಮ ದೇವರಲ್ಲೇನೆ ಅಸ್ತ್ರಶಸ್ತ್ರಗಳ ಅಭ್ಯಾಸವನ್ನು ಮಾಡಿಸಿದ್ದಾಳೆ. ಒಟ್ಟಾರೆ ಎಷ್ಟು ವರ್ಷ ಆಯಿತು? 125 ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡಿಸಿದ್ದಾಳೆ ಈ ಕೂಸಿಗೆ. ಅವನ ಹೆಸರೇನು? ದೇವವ್ರತ ಅಂತ ಅವನ ಹೆಸರು. ದೇವವ್ರತ ಅವನು ಅಭ್ಯಾಸ ಮಾಡಿದ್ದಾನೆ. ಸಪಂಚಂಶತ್ ಪುನರಬ್ಧಕಾನಾಂ ಅಸ್ತ್ರಾಣಿ ಚಾಭ್ಯಸ್ಯ ಪತೇರ್ಭೃಗೂಣಾಂ ಮಾತ್ರ ಸಮಾನೀಯ ನಿಜೇ ತಟೇತು. ಅಷ್ಟಾದ ಮೇಲೆ ಭೂಮಿ ಮೇಲೆ ಗಂಗಾದೇವಿ ಆ ದೇವವ್ರತ ತನ್ನ ಮಗನಾದ ದೇವವ್ರತನನ್ನು ಕರೆದುಕೊಂಡು ಭೂಮಿಗೆ ಬಂದಿದ್ದಾಳೆ. ಬಂದು ಎಲ್ಲಿ ಬಂದಿದ್ದಾಳೆ? ತನ್ನ ನದಿಯ ಹತ್ತಿರ ತಟದಲ್ಲಿ ಬಂದು ನಿಂತಿದ್ದಾಳೆ. ಗಂಗಾ ನದಿಯ ಹತ್ತಿರದಲ್ಲಿ ಬಂದು ನಿಂತಾಳೆ. ಆಗ ಆ ದೇವವ್ರತ ಆ ಗಂಗಾ ನದಿಯಿಂದ ಹೇಳೋ ಅಗತ್ಯವಿಲ್ಲ, ಎಷ್ಟು ಪ್ರವಾಹ, ಎಷ್ಟು ಫೋರ್ಸ್ ಇರ್ತದೆ. ಆ ಗಂಗಾ ನದಿಯನ್ನು ಆಟವಾಡ್ತಾ ಗಂಗಾ ನದಿಯ ಫೋರ್ಸನ್ನು ಬಾಣಗಳ ಪಂಜರವನ್ನು ಮಾಡಿ ತಡೆದು ಹಾಕಿಬಿಟ್ಟಿದ್ದಾನೆ. ದೇವವ್ರತ ಸಾಮರ್ಥ್ಯ ನೋಡ್ರಿ. ಎಂಥ ಗಂಗಾ ನದಿ! ಆ ಗಂಗಾ ನದಿಯ ಈ ದಂಡೆಯಲ್ಲಿ ನಿಂತಿದ್ದಾನೆ. ಆಟವಾಡ್ತಾ ಶರಪಂಜರವನ್ನು ಮಾಡಿಬಿಟ್ಟಿದ್ದಾನೆ. ಅವನು ಡ್ಯಾಮ್ ಕಟ್ಟಿದಂತೆ ಕಟ್ಟಿಬಿಟ್ಟಿದ್ದಾನೆ. ಗಂಗಾ ನದಿ ಫೋರ್ಸ್ ಇದ್ದದ್ದು ತಡೆದು ಬಿಡ್ತು. ಗಂಗಾ ನದಿ ಒಣಗಿ ಹೋಗುವುದಿಲ್ಲ, ಹಾಗಾಗಿ ಸ್ವಲ್ಪ ನೀರು ಹರಿತಾ ಇತ್ತು. ಆದರೆ ಏನು ಪ್ರವಾಹ ಇತ್ತು, ಆ ಪ್ರವಾಹ ನಿಂತು ಹೋಗಿದೆ. ಯಾರ ಸಾಮರ್ಥ್ಯದಿಂದ? ದೇವವ್ರತನ ಸಾಮರ್ಥ್ಯದಿಂದ. ಇವನು ಮತ್ತು ರಾಜ ಶಂತನು ಕಾಡಿಗೆ ಸಂಚಾರಕ್ಕೆ ಹೋಗಿದ್ದಾನೆ. ದುಷ್ಟ ಪ್ರಾಣಿಗಳನ್ನು ಸಂಹಾರ ಮಾಡಿ ಬರ್ತಾ ಇದ್ದಾಗ ನೀರಡಿಕೆ ಆಯಿತು. ನೀರು ಕುಡಿಬೇಕು ಅಂತ ಹೇಳಿ ಗಂಗಾ ನದಿಗೆ ಬರ್ತಾನೆ. ನೋಡ್ತಾನೆ ಗಂಗಾ ನದಿಯಲ್ಲಿ ನೀರೇ ಇಲ್ಲ. ಸಣ್ಣಕ್ಕಾಗಿ ಗಂಗಾ ನದಿಯಲ್ಲಿ ನೀರು ಹರಿತಾ ಇದೆ. ಇಷ್ಟು ಪ್ರವಾಹವನ್ನು ತಡೆದಿದ್ದು ಯಾರು? ಯಾಕೆ ಗಂಗಾ ನದಿ ಬತ್ತಿ ಹೋಗಿದೆ ಅಂತ ವ್ರಜನ್ ಮೃಗಾರ್ಥಿ ತೃಷಿತಃ, ನೀರಡಿಕೆಯಾದಂಥವನು ವಿಲೋಕಯನ್ ಗಂಗಾಯಾಮ್ ಅಥೋಯಾಮ್ ಅಭವತ್ ಸುವಿಸ್ಮಿತ. ಆಶ್ಚರ್ಯವಾಯಿತು ಅವನಿಗೆ. ಎಂದೂ ನೋಡಿಲ್ಲಲ್ಲಪ್ಪ ನಾನು ಗಂಗಾ ನೀರು ಒಣಗಿ ಹೋಗಿದ್ದು, ಗಂಗಾ ನದಿ ಒಣಗಿದ್ದು. ಏನಾಯಿತು? ಸಮಾರ್ಗಯಾಮಾಸ, ಅದನ್ನು ಬೆನ್ನತ್ತಿ ಹೋದ. ಎಲ್ಲಿಯಾದರೂ ಇದರ ಫೋರ್ಸ್ ತಡೆದಿದೆ, ಎಲ್ಲಿಯಾದರೂ ಯಾರು ಇದನ್ನು ಬಂಧನ ಮಾಡಿದ್ದಾರೆ ಅಂತ ಹುಡುಕ್ತಾ ಸಮಾರ್ಗಯಾಮಾಸ ತತವಸ್ಯ ಹೇತುಂ, ಇದರ ಕಾರಣವನ್ನು, ಇದರ ಹಿನ್ನೆಲೆಯನ್ನು ಹುಡುಕ್ತಾ ಹೋದ. ತದಾ ಸ್ವಯಂ ಚ ದದರ್ಶ ಸೂನುಂ, ಅಲ್ಲಿ ದೇವವ್ರತ ಚಿಕ್ಕ ಬಾಲಕ, 125 ವರ್ಷ
ಬಹಳ ಅಂದರೆ 130 ವರ್ಷ ಬಾಲಕ ಕೂತಿದ್ದಾನೆ. ಇವನ ತಂದೆ ಕಂಡ ಕೂಡಲೇನೆ ಅದೃಶ್ಯನಾಗಿಬಿಟ್ಟ. ಫೋನ್ ಮಾಡು ಅಮ್ಮಗ್ ಬಾ. ಅದೃಶ್ಯನಾಗಿಬಿಟ್ಟ. ಬಹಳ ಮಹತ್ವದ ಕಥೆಗಳು, ನಿರ್ಣಯಗಳು, ಘಟ್ಟಗಳು. ಇಡೀ ಮಹಾಭಾರತ ಮುಂದೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದನ್ನು ತಿಳಿದ್ರೇ ಅರ್ಥ ಆಗ್ತಾ ಇಲ್ಲದ್ರೆ ಏನು ಸರ್ವತ್ರ ತಿಳಿಯೋದಿಲ್ಲ. ಅಷ್ಟು ಮಹತ್ವದ್ದು ಎಲ್ಲ ಇವೆಲ್ಲ ವಿಚಾರಗಳು. ಗಂಗಾದೇವಿಯ ದಂಡೆಯಲ್ಲಿ ಆ ಗಂಗಾ ನದಿಯನ್ನು ಬಂಧನ ಮಾಡಿ ಕೂತಿದ್ದಾನೆ. ಸಾಮರ್ಥ್ಯ ನೋಡ್ರಿ ಒಂದು. ಬಂದು ಕೂಡಲೇನೆ ತಾನು ಅದೃಶ್ಯನಾಗಿಬಿಟ್ಟ. ಯಾರು ಬಂದ ಕೂಡಲೇ? ಶಂತನು ಬಂದ ಕೂಡಲೇನೆ ಅದೃಶ್ಯನಾಗಿಬಿಟ್ಟ. ಯಾಕೆ? ಗಾಬರಿಯಾಗಿಯಾ? ಅಂಜಿಯಾ? ಅಲ್ಲ. ನನ್ನ ಪರಿಚಯವನ್ನು ನಾನೇ ಮಾಡಿಕೊಳ್ಳುವುದು ಬೇಡ. ನನ್ನ ಪರಿಚಯಕ್ಕಾಗಿ ಗಂಗಾದೇವಿ ನನ್ನ ತಾಯಿ ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ? ಹೇಳಿಕೊಂಡೇ ಬಂದಿದ್ದಾಳೆ. ನನ್ನ ಕೆಲಸ ಮುಗಿತಪ್ಪ, ನಿನ್ನ ಹಡದೆ, ನಿನ್ನನ್ನು ವಿದ್ಯಾಭ್ಯಾಸವನ್ನು ಮಾಡಿ ನಿನ್ನ ವಿದ್ಯಾವಂತನಾಗಿ ಮಾಡಿದೆ, ನಿನ್ನ ತಂದೆಗೆ ನಿನ್ನ ಒಪ್ಪಿಸುವ ಸಮಯ ಬಂದಿದೆ, ಹಾಗಾಗಿ ಕರೆದುಕೊಂಡು ಹೋಗ್ತೇನೆ, ಅವನು ಪ್ರತಿನಿತ್ಯ ಆ ಹಾದಿಗೆ ಬರ್ತಾನೆ, ಅವನಲ್ಲಿ ಒಪ್ಪಿಸಿ ನಿನ್ನನ್ನು ಕೊಟ್ಟು ಕಳಿಸ್ತೇನೆ ಅಂತ ಹೇಳೇ ಕರೆದುಕೊಂಡು ಬಂದಿರ್ತಾನೆ. ತಾಯಿ ಒಪ್ಪಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಾನು ನೇರವಾಗಿ ಹೋಗಿ ನಾನು ನಿನ್ನ ಮಗ ಅಪ್ಪ, ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳೋದು ಇದು ಹಾಸ್ಯಾಸ್ಪದವಾಗ್ತದೆ ಅಂತ ಹೇಳಿ ತಾನು ಅದೃಶ್ಯನಾಗಿ ಬಿಟ್ಟ. ಆಗ ಸ್ವಯಂ ಗಂಗಾದೇವಿ ತಾನು ಕೈ ಹಿಡಿದು ಕರೆದುಕೊಂಡು ಬರ್ತಾಳೆ. ನೋಡ್ರಿ, ಕ್ರೀಡಂತಮಸ್ತ್ರೇಣ ಬಭೂವ ಸೋಪಿ ಕ್ಷಣಾತ್ ಅದೃಶ್ಯ ಪಿತು ದರ್ಶನಾದನು. ತಂದೆಯ ದರ್ಶನವಾದ ಕೂಡಲೇನೆ ಅದೃಶ್ಯನಾಗಿ ಬಿಟ್ಟಿದ್ದಾನೆ. ಆ ಗಂಗಾದೇವಿ ತಾನು ಕರೆದುಕೊಂಡು ಬಂದಿದ್ದಾಳೆ. ಇಮಾಂ ಸಮಾನಂ ತಮವಾಪ್ಯ ಗಂಗಾಂ ಸುತಂ ಸಮಾದಾಯ ಪತಿಂ ಜಗಾದ. ಸ್ವಾಮಿ, ನನ್ನ ಗಂಡ ನೀನು, ನಿನಗೆ ನನ್ನ ಮಗನನ್ನು ಒಪ್ಪಿಸುವ ಸಮಯ ಬಂದಿದೆ, ಹಾಗಾಗಿ ಒಪ್ಪಿಸ್ತಾ ಇದ್ದೇನೆ. ನೋಡು, ಇವನೇ ನಿನ್ನ ಮಗ ದೇವವ್ರತ. ಸಕಲ ಶಾಸ್ತ್ರಗಳನ್ನು ತಿಳಿದವನಾಗಿದ್ದಾನೆ, ಶಸ್ತ್ರಾಸ್ತ್ರಗಳನ್ನು ತಿಳಿದವನಾಗಿದ್ದಾನೆ, ತತ್ವವನ್ನೂ ತಿಳಿದಿದ್ದಾನೆ, ಭಾರೀ ವಿದ್ವಾಂಸನಾಗಿದ್ದಾನೆ, ಭಾರೀ ಬಲಿಷ್ಠನಾಗಿದ್ದಾನೆ. ಇವನನ್ನು ಸ್ವೀಕಾರ ಮಾಡು. ಅಯಂ ಸುತಸ್ತೆ ಪರಮಾಸ್ತ್ರವೇತ್ತ. ಶ್ರೀಮದಾಚಾರ್ಯ ಹೇಳ್ತಾರೆ. ಯಾಕೆ ಅಂದರೆ ಪರಶುರಾಮ ದೇವರಿಂದ ಅಸ್ತ್ರವನ್ನು ಕಲಿತಿದ್ದಾರೆ, ಶಸ್ತ್ರಗಳನ್ನು, ತತ್ವಗಳನ್ನು ತಿಳಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಉಪದೇಶ ಮಾಡುವ ಗುರುಗಳು. ಆ ಗುರುಗಳಿಂದ ತತ್ವ ಶ್ರವಣವನ್ನು ಮಾಡಿದ್ದಾನೆ, ಶಾಸ್ತ್ರಗಳನ್ನು ತಿಳಿದಿದ್ದಾನೆ. ಅಂದ ಮೇಲೆ ಅವನು ಸಾಮಾನ್ಯನಾದವನಾಗ್ಲಿಕ್ಕೆ ಸಾಧ್ಯವಿಲ್ಲ. ಸಮರ್ಪಿತೋ ವೀರ್ಯ ಬಲೋಪಪನ್ನ, ಭಾರಿ ವೀರ್ಯವಂತ, ಧೀರವಂತ, ಬಲವಂತ, ತೆಗೆದುಕೋ ಅಂದಾಗ ಬಹಳ ಸಂತೋಷವಾಯಿತು ಅವನಿಗೆ. ಅವನನ್ನು ಆಲಿಂಗನ ಮಾಡಿಕೊಳ್ತಾನೆ. ಅಸ್ಯಾಗ್ರಜ, ಅಷ್ಟೇ ದುಃಖದಲ್ಲಿಯೂ ಕಾಣ್ತಾ ಇದ್ದಿ, ಅಷ್ಟೇನು ದುಃಖ ಪಡುವ ಕಾರಣವಿಲ್ಲ. 8 ಜನ ಹುಟ್ಟಿದ್ದಾರ್ರಿ ಮಕ್ಕಳು. 7 ಜನರನ್ನು ಗಂಗಾದೇವಿ ಗಂಗಾ ನದಿಯಲ್ಲಿ ಕೊಂದು ಹಾಕಿದ್ದಾಳೆ. ಯಾಕೆ ಹುಟ್ಟಿದ್ರು, ಯಾಕೆ ಸತ್ರು ಅದು ಗೊತ್ತಿಲ್ಲ ಇವನಿಗೆ. ಹುಟ್ಟಿದ 8ನೇ ಕೂಸನ್ನು ಕರೆದುಕೊಂಡು ಹೋಗ್ಬಿಟ್ಲು ಮೇಲೆ. ಮಕ್ಕಳಿಲ್ಲ, ಇದ್ದರೂ ಇಲ್ಲದೆ ಇದ್ದಂತೆ ಆಗಿಬಿಟ್ಟ ಇವನು. ಇದ್ದವರು ಸತ್ರು, ಇನ್ನು ಇದ್ದವನನ್ನು ಮೇಲೆ ಕರ್ಕೊಂಡು ಹೋಗ್ಬಿಟ್ರು. ಏನು ಮಾಡ್ಬೇಕು? ಹಾಗಾಗಿ ಇವನ 8 ಜನ, ಇನ್ನ 7 ಜನ ಏನಿದ್ದಾರಲ್ಲ ಇವನ ಅಣ್ಣಂದರು ಎಲ್ಲರೂ ಸತ್ತು ಹೋಗಿದ್ದಾರೆ. ಸತ್ತು ಹೋಗಿ ಪರಮಾತ್ಮನ ಪಾದವನ್ನು ಸೇರಿದ್ದಾರೆ. ಯಾಕೆ ಗೊತ್ತಾ? ಪರಮಾತ್ಮನ ಪಾದದ ಸ್ಪರ್ಶದಿಂದ ಹರಿದ ಯಾವ ನದಿ ಇದೆಯೋ ಗಂಗಾ, ನನ್ನಲ್ಲಿ ಆ ಎಲ್ಲ 7 ಜನರನ್ನು ಹಾಕಿಕೊಂಡಿದ್ದೇನೆ. ಹಾಗಾಗಿ ನೇರವಾಗಿ ಪರಮಾತ್ಮನ ಸಾಯಬೇಕಾದಾಗ ಗಂಗಾ ನೀರು ಬಾಯಿಯಲ್ಲಿ ಬಿದ್ದರೆ ಸಾಕು, ಗಂಗಾ ನಾಮಸ್ಮರಣೆ ಆದರೆ ಸಾಕು, ಸ್ನಾನದ ಕಾಲದಲ್ಲಿ ಪವಿತ್ರ ಅಂತ ಹೇಳುವ ಪದ್ಧತಿ ಇದ್ದಾಗ ಗಂಗಾ ನದಿಯಲ್ಲೇ ಇವರನ್ನೆಲ್ಲ ಹಾಕಿಕೊಂಡಿದ್ದೇನೆ. ಯಾಕೆ? ಆದ್ದರಿಂದ ಹರೇಹೇ ಪದಾಂಬೋಜ ಸುಪಾವಿತೇ ಜಲೇ. ಪರಮಾತ್ಮನ ಪಾದಸ್ಪರ್ಶದಿಂದ ಅತ್ಯಂತ ಪವಿತ್ರಗೊಂಡ ಗಂಗಾ ನದಿಯಲ್ಲಿ ಇವರನ್ನು ಹಾಕಿದ್ದಕ್ಕಾಗಿ ಮದಿಯೇ ತನು, ನನ್ನ ದೇಹ, ಗಂಗಾ ನದಿ ಎಂದು ಗಂಗಾದೇವಿ ಹೇಳ್ತಾ ಇದ್ದಾಳೆ, ನನ್ನ ದೇಹದಲ್ಲಿ ನನ್ನಲ್ಲಿ ಅವರನ್ನು ಹಾಕಿದ್ದಕ್ಕಾಗಿ ಪರಮಾತ್ಮನ ಪಾದದಿಂದ ಪವಿತ್ರಗೊಂಡ ಅವರು ಎಲ್ಲರೂ ಸಂತೋಷದಿಂದ ಆನಂದದಿಂದ ತಮ್ಮ ಲೋಕವನ್ನು ಹೊಂದಿದ್ದಾರೆ. ಅವರ ಬಗ್ಗೆ ಚಿಂತೆ ಮಾಡಬೇಡ. ತಗೋ, ಇವನು ದೇವವ್ರತ, ಅತ್ಯಂತ ಬಲಿಷ್ಠನು, ಧೀಮಂತನು, ಎಲ್ಲ ಶಸ್ತ್ರಗಳನ್ನು ತಿಳಿದವನು, ಮಹಾಪರಾಕ್ರಮಿ, ಇವನನ್ನು ತೆಗೆದುಕೋ ಅಂದಾಗ ಸಂತೋಷವಾಯಿತು. ಗಂಗಾದೇವಿ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ಇತಿ ಪ್ರದಾಯಾಮುತ ಅದೃಶ್ಯತಾ ಮಗ. ಇಷ್ಟು ಹೇಳಿ ಒಪ್ಪಿಸಿ
ತಿರುಗಿ ನೋಡಿದ್ರೊಳಗೆ ಗಂಗಾದೇವಿ ಇಲ್ಲ, ಹೊರಟ್ಬಿಟ್ರು. ನಾನು ಮೊನ್ನೆ ಹೇಳಿದ್ದೇನೆ, ದೇವತಾ ದೇಹದಿಂದ ಭೂಲೋಕಕ್ಕೆ ಬಂದಾಗ ಎಷ್ಟು ಕೆಲಸವೋ ಅಷ್ಟೇ ಕೆಲಸ, ಅಷ್ಟೇ ಮಾತು, ಅಷ್ಟೇ ದರ್ಶನ, ಇಷ್ಟೇ ತೋರಿಸಬೇಕು ದೇವತೆಗಳು. ಅತಿಯಾಗಿ ಯದ್ಯಪಿ ಗಂಡನ ಜೊತೆಗಿರಬೇಕು, ಗಂಡನನ್ನು ಬಿಟ್ಟು ಹೋಗಬಾರದು. ಆದರೆ ಈ ಪ್ರಸಂಗದಲ್ಲಿ ಗಂಡನನ್ನು ಬಿಟ್ಟು ಹೋಗಬೇಕು, ಯಾರ ಜೊತೆಗೆ ನಿಂದಿರತಕ್ಕದ್ದಲ್ಲ, ಬಹಳ ಮಾತನಾಡತಕ್ಕದ್ದಲ್ಲ, ಬಹಳ ಯಾರಿಗೂ ಕಾಣತಕ್ಕದ್ದಲ್ಲ. ದೇವತೆಗಳ ದೇಹದಲ್ಲಿ ಇದ್ದಾಗ ಈ ನಿಯಮವನ್ನು ಯಾರಾದರೂ ಪರಿಪಾಲನೆ ಮಾಡಲಿಕ್ಕೆ ಬೇಕು ಅಂತ ಗಂಗಾದೇವಿ ಕೊಟ್ಟು ಅದೃಷ್ಟಳಾಗಿಬಿಟ್ಟಿದ್ದಾರೆ. ಆಗ ಅವನನ್ನು ಕರೆದುಕೊಂಡು ಬಂದು ಎಲ್ಲ ಕಡೆಗೆ ಘೋಷಣೆ ಮಾಡಿ, ನನ್ನ ಮಗ ಇವನು ಪರಮಾಸ್ತ್ರವೇತ್ತ, ಎಲ್ಲವೂ ತಿಳಿದವನು, ಬಲ್ಲವನು, ಭಾರಿ ಪರಾಕ್ರಮಿ ಇದ್ದಾನಂಥೇಳಿ ಯುವರಾಜ ಸಿಂಹಾಸನದ ಮೇಲೆ ಕೂಡಿಸಿ ಇವನಿಗೆ ಪಟ್ಟಾಭಿಷೇಕ ಮಾಡಿದ್ದಾನೆ. ಯಾಕೆ? ಅಷ್ಟು ಗುಣವಂತನಾಗಿದ್ದಾನೆ. ಆದ್ದರಿಂದ ಸದ್ಗುಣರ್ಪಿತೋ ಭೃಶಂ ಯೌವರಾಜೇ ಮುಮೋದ. ರಾಜ ಅಭಿಷಿಚ್ಚ. ರಾಜನ ಮಗನಾದ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂಡಬೇಕಂತೇನಿಲ್ಲ. ನೀವು ನೋಡಿದ್ದೀರಿ, ದೇವಾಪಿ ಚರ್ಮರೋಗ ಇದ್ದದ್ದರಿಂದ ಕಾಡಿಗೆ ಹೋಗಿದ್ದಾನೆ. ಹಿಂದೆ ಕಥೆಗಳನ್ನು ಕೇಳಿದ್ದೀರಿ. ಎಲ್ಲ ಗುಣ ಇರಬೇಕು, ಪ್ರಜರನ್ನು ರಕ್ಷಣೆ ಮಾಡೋದು ಗೊತ್ತಿರಬೇಕು. ಅದು ದುಷ್ಟ ಜನ ಬಂದಾಗ ಪರಾಕ್ರಮವನ್ನು ತೋರಿಸುವ ಸಾಮರ್ಥ್ಯ ಇರಬೇಕು. ಎಲ್ಲ ಗುಣಗಳು ಇರಬೇಕು ರಾಜನಿದ್ದವನಿಗೆ. ಅಂದಾಗ ಅವನ ರಾಜನಾಗಲು ಯೋಗ್ಯ. ಎಲ್ಲ ಗುಣಗಳಿತ್ತು, ಇನ್ನು ಹೆಚ್ಚಿದ್ದು. ಹಾಗಾಗಿ ಯುವರಾಜನ ಪಟ್ಟಣದ ಮೇಲೆ ಇವನಿಗೆ ಕೂಡಿಸಿ ಅಭಿಷೇಕ ಮಾಡಿದ್ದಾನೆ. ಸಂತೋಷದಿಂದ ಇದ್ದಾರೆ. ಅಷ್ಟರೊಳಗೆ ನಮಸ್ಕಾರ ಮಾಡಿ ಮತ್ತೆ ಗಂಗಾದೇವಿ ಬಂದಿದ್ದಾಳೆ. ಇಲ್ಲಿಲ್ಲ, ಇನ್ನೂ ಸ್ವಲ್ಪ ಅಧ್ಯಯನ ಆಗಬೇಕು ಇವನಿಗೆ, ಮತ್ತೆ ನಾನು ಇವನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಕರೆದುಕೊಂಡೇ ಹೋಗಿಬಿಟ್ಟಿದ್ದಾಳೆ. ಎಷ್ಟರೇ ಅಧ್ಯಯನ ಮಾಡಿಸ್ತೀರಿ ಇವನಿಗೆ? ಈಗ 125 ವರ್ಷ ಅಧ್ಯಯನವಾಗಿದೆ. 50 ವರ್ಷ ಬೃಹಸ್ಪತ್ಯಾಚಾರ್ಯರಿಂದ ಶ್ರವಣ ಮಾಡಿದ್ದಾನೆ, 50 ವರ್ಷ ಪರಶುರಾಮ ದೇವರಿಂದ ಶ್ರವಣ ಮಾಡಿದ್ದಾನೆ, ಇನ್ನ 25 ವರ್ಷ ಪರಶುರಾಮ ದೇವರಿಂದ ಅಸ್ತ್ರಶಸ್ತ್ರಗಳನ್ನು ಕಲ್ತಿದ್ದಾನೆ. ಹೀಗಾಗಿ 125 ವರ್ಷ ಕಲ್ತಿದ್ದಾನೆ ಆಗಲೇ. ಮತ್ತೆ ವೇದಾಧ್ಯಯನಕ್ಕೆ ಕರೆದುಕೊಂಡು ಹೋಗಿದ. ಸಹ ಪುನಸ್ಸ ಪಿತ್ರಾನುಮತೋ ಬೃಹಸ್ಪತೇರವಾಪ ವೇದಾನ್ ಪುರುಷಾಯುಷೋರ್ಧತಃ. ಮತ್ತೆ ಅಸ್ತ್ರಗಳನ್ನು, ಪುರುಷನ ಆಯುಷ್ಯ 100 ವರ್ಷ, ಅದರ ಅರ್ಧವಾಗ 50 ವರ್ಷ ಕಲ್ತಿದ್ದಾನೆ. ಮತ್ತು ಪರಶುರಾಮ ದೇವರಿಂದ ಮತ್ತೆ ಪುನಃ 50 ವರ್ಷ ಕಲ್ತಿದ್ದಾನೆ, ಮತ್ತು 100 ವರ್ಷ ಆಯಿತು. ಅಷ್ಟೇ ಅಲ್ಲದೇನೆ 300 ವರ್ಷ ತತ್ವಗಳನ್ನು ಕೇಳಿ ತಿಳಿದಿದ್ದಾನೆ. ಒಟ್ಟಾರೆ 400 ವರ್ಷ ಆಯಿತು. ಎರಡನೇ ಬಾರಿ ಹೋದಾಗ 400 ವರ್ಷ, 300 ವರ್ಷ ತತ್ವಗಳನ್ನು ನಾವು ಒಂದು ದಿವಸದಲ್ಲಿ 1 ತಾಸು, ಅರ್ಧ ತಾಸು, 12 ವರ್ಷ, 18 ವರ್ಷ, 20 ವರ್ಷ ಅಧ್ಯಯನ ಮಾಡೋದೇ ರಗಡಾಗಿ ಹೋಗ್ಬಿಡ್ತದೆ ನಮಗೆ. ಕಲ್ತಿದ್ದನ್ನು, ಕೇಳಿದ್ದನ್ನು, ತಿಳಿದಿದ್ದನ್ನು ಮತ್ತೆ ಪುನರಾವೃತ್ತಿ ಮಾಡೋದೇ ಬಹಳ ಆಗಿಬಿಡ್ತದೆ. ಅಂಥದ್ರೊಳಗೆ 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದ. ಎಷ್ಟು ವರ್ಷ ಅವರಿಗೆ? 800 ವರ್ಷ. ಅದರಲ್ಲಿ ಅಧ್ಯಯನ ಮಾಡಿದ್ದೆಷ್ಟು? 525 ವರ್ಷ. ವೇದಗಳನ್ನು, ಹಾಗೆ ಶಾಸ್ತ್ರಗಳನ್ನು ಮತ್ತು ಶಸ್ತ್ರಗಳನ್ನು ಅಧ್ಯಯನ ಮಾಡಿದಂಥ ಮಹಾನುಭಾವರು ದೇವವ್ರತ. ಅವರಿಗೆ ಭೀಷ್ಮ ಅಂತ ಮುಂದೆ ನಾಮಕರಣ ಆಗ್ತದೆ. ಕೇಳ್ತೀರಿ ಕಥೆಯನ್ನು ನೀವು. ತಾವದ್ಭಿಹಿ ಅಬ್ದೈಹಿ ತ್ರಿಶತೈಹಿ. ಶತ ಅಂದರೆ 100, ತ್ರಿಶತ ಅಂತಂದರೆ 300 ವರ್ಷಗಳ ಕಾಲ ತತ್ವಗಳನ್ನು ಮತ್ತೆ ಆ ವೇದವ್ಯಾಸ ದೇವರಿಂದ ಕೇಳ್ತಾರೆ. ಹಾಗಾಗಿ 400 ವರ್ಷ ಆಯಿತು. ಹಿಂದೆ 125 ವರ್ಷ ಆಗಿತ್ತು. ಹಾಗಾಗಿ 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯ ಅಂತ ಹೆಸರು ಆಗೋಕ್ಕಿಂತ ಮುಂಚೆ ದೇವವ್ರತ ಇಷ್ಟು ಅಧ್ಯಯನ ಮಾಡಿದ್ದಾನೆ. ಸ ಸರ್ವವಿತ್ವಂ ಸಮವಾಪ್ಯ ರಾಮ ಸಮಸ್ತ ವಿದ್ಯಾವಧಿಪತೇರ್ಗುಣಾರ್ಣವಾತ್. ಸಾಮಾನ್ಯ ಯಾರೋ ಒಬ್ಬರು ಗುರುಗಳು ಸಿಗಬೇಕು, ಬುದ್ಧಿವಂತರು ಸಿಗಬೇಕು, ಶಿಷ್ಯನಿಗಿಂತ ಬುದ್ಧಿವಂತನಾಗಿರಬೇಕು ಅಂತಂದರೆ ಆ ಶಿಷ್ಯ ಬಹಳ ಪುಣ್ಯ ಮಾಡಿರಬೇಕು. ನಾವು ಗುರುಗಳು ಶರಣಾಗತರಾಗಿದ್ವಿ ರೀ, ಗುರುಗಳ ಹತ್ರ ಹೋಗಿದ್ವಿ, ಗುರುಗಳು ಅಷ್ಟು ಶರಣ ಇದ್ದಿದ್ದಿಲ್ಲ ಅಂತಿರ್ತಿಲ್ಲಿ. ಗುರುಗಳು ಶರಣ ಆಗಿದ್ದಿಲ್ಲ, ಹಾಗಾಗಿ ನಮಗೆಲ್ಲ ಅಷ್ಟು ಕಲಿಸ್ಲಿಲ್ಲ ಈ ಕಡೆ ಸರಿ. ಹಾಗಾಗಿ ಅಷ್ಟೆಲ್ಲ ಕಲೀಲಿಕ್ಕೆ ಆಗಲಿಲ್ಲ ನಮ್ಮ ಕಡೆ ಅಂತ ಹೇಳಿ ಸ್ವಯಂ ಪ್ರಾಮಾಣಿಕವಾಗಿ ಹೇಳ್ತಾನೆ. ಅಥವಾ ತನ್ನ ಅವಿದ್ಯ, ತನ್ನ ದೌರ್ಬಲ್ಯವನ್ನು ಗುರುಗಳ ಮೇಲೆ ಹಾಕಿ ತಾನು ಬಚಾವಾಗಿಬಿಡ್ತಾನೆ.
ಆದರೆ ಇಲ್ಲಿ ಹಾಗಿಲ್ಲ. ಸ್ವಯಂ ಸಮಸ್ತ ವಿದ್ಯಾಧಿಪತೇ, ಸಮಸ್ತ ವಿದ್ಯಾದಿಗಳಿಗೆ ಪತಿಯಾದ ವೇದವ್ಯಾಸ ಪರಶುರಾಮ ದೇವರಿದ್ದಾರೆ. ಆ ಪರಶುರಾಮ ದೇವರಿಂದ ಎಲ್ಲ ವಿದ್ಯೆಗಳನ್ನು ಕಲಿತಿದ್ದಾನೆ. ದೇವತಾ ಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಂದ ಎಲ್ಲ ವಿದ್ಯೆಗಳನ್ನು ಕಲಿತಿದ್ದಾನೆ. ಇನ್ನು ಯಾರು ಅವನಿಗೆ ಸರ್ಟಿಫಿಕೇಟ್ ಕೊಡಬೇಕು? ನೀನು ಉತ್ತಮ ಪಂಡಿತ, ವೇದದಲ್ಲಿ, ಶಾಸ್ತ್ರದಲ್ಲಿ, ತತ್ವದಲ್ಲಿ, ಅಸ್ತ್ರಶಸ್ತ್ರಗಳಲ್ಲಿ ನಿನ್ನ ಸರಿಸಮಾನರಾದವರು ಯಾರಿಲ್ಲ ಅಂತ ಇನ್ನು ಯಾರು ಹೇಳಬೇಕು ಅವರಿಗೆ? ಯಾರ ಕಡೆಯಿಂದ ಅಸ್ತ್ರಶಸ್ತ್ರಗಳನ್ನು, ವಿದ್ಯೆಗಳನ್ನು, ಉಪದೇಶವನ್ನು ಪಡೆದವನು? ಹಾಗಾಗಿ ಅಂಥ ಮಹಾಪರಾಕ್ರಮಿಯಾಗಿದ್ದಾನೆ. ಸಮಸ್ತ ವಿದ್ಯಾಧಿಪತೇರ್ಗುಣಾರ್ಣವಾತ್ ಪಿತು ಸಮೀಪಂ ಸಮವಾಪ್ಯ ತಂಚ ಶುಶ್ರೂಷಮಾಣ ಪ್ರಮೋದ ವೀರ. ಆಗ ಗಂಗಾದೇವಿ ಪುನಃ ಮತ್ತೆ ತನ್ನ ಶಂತನು ತನ್ನ ಗಂಡನ ಮುಂದೆ ತನ್ನ ಮಗನನ್ನು ತಂದು ನಿಂದ್ರಿಸಿದ್ದಾಳೆ. ಎಲ್ಲ ಪರಿಪೂರ್ಣವಾದ. ಹಾಗಾಗಲೇನೆ ಇಷ್ಟು ಅಧ್ಯಯನ ಮಾಡಿದ್ದಕ್ಕಾಗೇನೆ ಮೊದಲಿಗೆ ಪರಮಾತ್ಮನಿಂದ ಸಮಸ್ತ ಶಾಸ್ತ್ರಗಳನ್ನು, ಅಸ್ತ್ರಶಸ್ತ್ರಗಳನ್ನು ತಿಳಿದಿದ್ದಕ್ಕಾಗೇನೆ ಮುಂದೆ ಭೀಷ್ಮಾಚಾರ್ಯರಾದಾಗ ಶರತಲ್ಪದಲ್ಲಿ ಮಲಗಿದಾಗ ಬಂದ ಧರ್ಮರಾಜನಿಗೆ ಸಂದೇಹವನ್ನು ಪರಿಹಾರ ಮಾಡಿ ಶಾಂತಿ ಪರ್ವ, ಅನುಶಾಸನ ಪರ್ವ ಎಂಬ ಮಹಾ ತತ್ವಗಳನ್ನು ಉಪದೇಶ ಮಾಡಿದಂತಹ ಸಾಮರ್ಥ್ಯ ಪಡಿಲಿಕ್ಕೆ ಸಾಧ್ಯವಾಯಿತು. ಉಪದೇಶ ಮಾಡುವ ಸಾಮರ್ಥ್ಯ. ಯಾಕೆ? ಇಷ್ಟೆಲ್ಲ ಅಧ್ಯಯನ ಮಾಡಿದ್ದಕ್ಕೆ. ಕೃಷ್ಣನ ಸನ್ನಿಧಾನ, ಆವೇಶ ಅವೆಲ್ಲ ಇರಲಿ, ಅಂತೂ ಮೊದಲು ಇಷ್ಟು ವರ್ಷ ಅಧ್ಯಯನ ಮಾಡಿದ್ದಾರಲ್ಲ ಭೀಷ್ಮಾಚಾರ್ಯ. ಅನುಶಾಸನ ಪರ್ವ ಏನು ಸಾಮಾನ್ಯವ? ಶಾಂತಿ ಪರ್ವ, ಅನುಶಾಸನ ಪರ್ವ, ಸಮಗ್ರ ತತ್ವಗಳ ರಹಸ್ಯ, ಮಹಾಭಾರತದ ರಹಸ್ಯ ಅಲ್ಲಿ ಅಡಗಿದೆ. ಅಂಥ ಮಹತ್ತರವಾದ ತತ್ವಗಳನ್ನು ಉಪದೇಶ ಮಾಡಿದಂಥ ಮಹಾನುಭಾವರು ಭೀಷ್ಮಾಚಾರ್ಯ. ಭೀಷ್ಮಾಷ್ಟಮಿ ಅಂತ ಬರ್ತದೆ, ಅವರ ಹೆಸರಲ್ಲಿ ಅರಿಗೇ ಕೊಡ್ತೇವೆ ನಾವು, ಅವರು ಗುರುಗಳು ಅಂತ. ಅಂಥ ಮಹಾನುಭಾವರು ತಾವು ಬಂದಿದ್ದಾರೆ. ಇಷ್ಟಾಗಿದೆ ಕಥೆ. ಯದೈವ ಗಂಗಾ ಸುಸವೇ ಅಷ್ಟಮಂ ಸುತಂ ಯದೈವ ಯಾತೋ ಮೃಗಯಾಂಸ ತಂತನು ಶರದ್ವಾತೋ. ಇಷ್ಟು ಕಥೆ ನಡೀತಾ ಇದ್ದಾಗ ಅಷ್ಟರಲ್ಲೇನೆ ಶರದ್ವಾನ್ ಎಂಬ ಋಷಿ, ಆ ಶರದ್ವಾನ್ ಎಂಬ ಋಷಿ ತಾವು ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡ್ತಾ ಇದ್ದಾಗ ಅಲ್ಲಿ ಊರ್ವಶಿ ಎಂಬ ಅಪ್ಸರಾಸ್ತ್ರೀಯರನ್ನು ನೋಡಿ ತಮ್ಮ ವೀರ್ಯವನ್ನು ಸ್ಖಲನೆ ಮಾಡಿಕೊಂಡಿದ್ದಾರೆ. ಆಗ ಅವಳಿ ಜವಳಿ ಒಂದು ಗಂಡು ಒಂದು ಹೆಣ್ಣು ಕೂಸು ಹುಟ್ಟುತ್ತದೆ. ಬಹಳ ಗಮನ ಕೊಟ್ಟು ಎಲ್ಲ ಕಥೆಗಳನ್ನು, ಎಲ್ಲರ ಅವತಾರವನ್ನು ಕೇಳಬೇಕು. ಅದರಿಂದ ಮುಂದೆ ನಮಗೆಲ್ಲ ಶಾಸ್ತ್ರದ ರಹಸ್ಯ ತಿಳಿಲಿಕ್ಕೆ ಸಾಧ್ಯವಿದೆ. ಗಂಡು ಹೆಣ್ಣುಗಳು ಅವಳಿ ಜವಳಿ, ಗಂಡು ಮತ್ತು ಹೆಣ್ಣು, ಗಂಡು ಗಂಡು ಅಲ್ಲ, ಹೆಣ್ಣು ಹೆಣ್ಣು ಅಲ್ಲ, ಗಂಡು ಹೆಣ್ಣು ಹುಟ್ಟುತ್ತವೆ. ಹುಟ್ಟಿ ಅಲ್ಲೇ ತಾನ ಕಾಡಿನಲ್ಲೇನೆ ಆ ಗಂಡು ಹೆಣ್ಣುಗಳನ್ನು ಈ ಶರದ್ವಾನ್ ಎಂಬ ಋಷಿ ಪರಿತ್ಯಾಗ ಮಾಡಿಬಿಟ್ಟಿರ್ತಾನೆ. ಅಲ್ಲೇನೆ ಕಾಡಿನಲ್ಲಿ ಸಂಚಾರ ಮಾಡಲಿಕ್ಕಾಗಿ ಈ ಶಂತನು ತಾನು ಹೋಗಿರ್ತಾನೆ. ಅಲ್ಲಿ ಈ ಎರಡು ಕೂಸುಗಳನ್ನು ನೋಡ್ತಾನೆ. ನೋಡ್ತಾನೆ ಶರದ್ವಾಂಸ್ತು ತಪಃ ಕುರ್ವನ್ ದದರ್ಶ ಸಹಸೋ ಉರ್ವಶಿಂ. ಏನು ಅಕಸ್ಮಾತ್ತಾಗಿ ಉರ್ವಶಿಯನ್ನು ನೋಡಿದ, ರೇತಸ್ಖಲನ ಮಾಡಿಕೊಂಡ. ಆಗ ಅಲ್ಲಿ ಇಬ್ಬರು ಹುಟ್ಟುತ್ತಾರಲ್ಲ, ವಿಷ್ಕಂಭ ಎಂಬ ರುದ್ರ ತಾನು ಅಲ್ಲಿ ಭೂಭಾರ ಹರಣಕ್ಕಾಗಿ, ಪರಮಾತ್ಮನ ಸೇವೆಗಾಗಿ ತಾವು ಅವತಾರ ಮಾಡ್ತಾರೆ. ಅದೇ ರೀತಿಯಾಗಿ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾದ ತಾರಾ ಅನ್ನವಳು ಕೂಡ ಅಲ್ಲಿ ಹುಟ್ಟಿ ಬರ್ತಾಳೆ. ಎರಡು ಅವಳಿ ಜವಳಿ ಕೂಸುಗಳು ಆಗಿ ತಾವು ಅಲ್ಲಿ ಬೀಳ್ತಾರೆ. ಬಿದ್ದಾಗ ತಾವು ಭೋ ಶಂತನು ದೃಷ್ಟ, ಆ ಎರಡೂ ಕೂಸುಗಳನ್ನು ನೋಡಿ ಶಂತನು ತಾನು ತೆಗೆದುಕೊಂಡು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬರ್ತಾನೆ. ಅನಾಥರಾಗಿದ್ದಾರೆ ಕೂಸುಗಳು, ಗಲಗಿನಲ್ಲಿ ಹುಡ್ತಾರೆ. ಆಗಿಂದಾಗೆ ತಾಯಿ ಇಲ್ಲ, ಕೇವಲ ರೇತಸ್ಖಲನ, ಅದರಿಂದ ಕೂಸುಗಳ ನಿರ್ಮಾಣ ಹೇಗಿದೆ ನೋಡ್ರಿ, ತಪಸ್ಸಿನ ಪ್ರಭಾವ. ಆ ಎರಡು ಕೂಸುಗಳನ್ನು ನೋಡಿ ಆಯ್ತು ರಾಜ ಬರ್ತಾ ಇದ್ದಾನೆ ಅಂತ ಹೇಳಿ ಶರದ್ವಾನ ಋಷಿಗಳು ಅಲ್ಲಿಂದ ಬಿಟ್ಟು ಹೋಗ್ಬಿಟ್ರು ಎರಡು ಕೂಸುಗಳನ್ನು. ದೇವರ ಸಂಕಲ್ಪ ಇತ್ತು, ಜನ್ಮ ಕೊಡಬೇಕಾಗಿತ್ತು, ಕೊಟ್ಟೆ, ಮುಗೀತು. ತಾಯಿ ಇಲ್ಲ, ಅಯ್ಯೋ ನಿಜರಾಗಿ ತಾವು ಹುಡ್ತಾರೆ. ಶಂತನು ನೋಡ್ತಾನೆ,
ಆ ಎರಡೂ ಕೂಸುಗಳನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬರ್ತಾನೆ. ಬಹಳ ಕೃಪಾ ಮಾಡ್ತಾನೆ ಅವರ ಮೇಲೆ. ಕಾಡಿನಲ್ಲಿ ಇದ್ದ ಕೂಸುಗಳನ್ನು ಮನೆಗೆ ಕರೆದುಕೊಂಡು ಬಂದು ತನ್ನ ಕೃಪಾದೃಷ್ಟಿಯಿಂದ ಬೆಳೆಸ್ತಾನೆ. ಹಾಗಾಗಿ ಗಂಡು ಕೂಸಿಗೆ ಕೃಪಾ, ಇವರೇ ಕೃಪಾಚಾರ್ಯರು. ಹೆಣ್ಣು ಕೂಸಿಗೆ ಕೃಪಿ, ಇವರೇ ದ್ರೋಣಾಚಾರ್ಯರ ಹೆಂಡತಿ. ಮೂಲ ರೂಪದಲ್ಲಿ ಆಯಿತು, ಇಲ್ಲಾದರೂ ಆಯಿತು. ಅಶ್ವತ್ಥಾಮಾಚಾರ್ಯರ ತಾಯಿ, ಭೀಮಾರ್ಜುನರ ಎಲ್ಲರ ಗುರುಪತ್ನಿ, ಇವಳೇ ಕೃಪಿ. ಕೃಪ ಮಾಡಿ ಬೆಳೆಸಿದ್ದಕ್ಕಾಗಿ ಇವರಿಗೆ ಹೆಸರೇನಂತ ಬಂತು? ಕೃಪಿ, ಕೃಪಾ. ಹೇಗಿದೆ ನೋಡ್ರಿ. ಅಯೋನಿಜರಾಗಿ ಶರದ್ವಾನರಿಂದ ಅಲ್ಲಿ ರೇತಸ್ಖಲನದಿಂದಾಗಿ ಅವತಾರ ಮಾಡಿದ ವಿಷ್ಕಂಭ ಎಂಬ ರುದ್ರ ಅವತಾರಗೊಂಡಂತಹ ಈ ಕೃಪಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾದ ತಾರಾ, ಅವಳೇ ಕೃಪಿ ಆಗಿದ್ದಾಳೆ. ಹರೇ ಪ್ರಾಪ್ತುಂ ತಥಾ ತಾರಾ ಭಾರ್ಯಾಯಾ ಹಿ ಬೃಹಸ್ಪತೆ ತಾವಭೋ ಶಂತನೋ ದೃಷ್ಟ್ವಾ ಕೃಪಾವಿಷ್ಟ ಸ್ವಕಂ ಗೃಹಂ. ಕೃಪಾವಿಷ್ಟನಾಗಿ ಅವರನ್ನು ಮನೆಯನ್ನು ತೆಗೆದುಕೊಂಡು ಹೋಗಿದ್ದಕ್ಕೆ ನಿನಯ ನಾಮಚಕ್ರೇಸ ಕೃಪಯ ವಿಷಯೋ ಯತಃ. ಹಾಗಾಗಿ ಕೃಪಃ ಕೃಪಿ ಇತಿ ಕೃಪಸ್ಸ ತಪೋ. ಹಾಗಾಗಿ ಕೃಪಾ ಕೃಪಿ ಅಂತ ಹೆಸರು ಮತ್ತೆ ಹೇಗಿದೆ ನೋಡಿ. ಕೃಪಾದೃಷ್ಟಿಯಿಂದ ನೋಡಿ ಅವರನ್ನು ಕರೆದುಕೊಂಡು ಹೋದದ್ದಕ್ಕೆ ಕೃಪಾ, ಹೆಣ್ಣು ಮಗಳಾದದ್ದರಿಂದ ಕೃಪಿ. ಆ ಕೃಪನಿವನು ದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ದಾನೆ. ಕೃಪಃ ಕೃಪಿ ಇತಿ ಕೃಪ ತಪೋ ವಿಷ್ಣೋಶ್ಚಕಾರ. ದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ತಪಸ್ಸು ಮಾಡಿದ್ದಕ್ಕೆ ತಸ್ಯ ಪ್ರೀತಿಸ್ತದಾ ವಿಷ್ಣು ಸರ್ವಲೋಕೇಶ್ವರೇಶ್ವರ. ಆ ಕೃಪಾಚಾರ್ಯರ ತಪಸ್ಸಿಗೆ ಒಲಿದು ಆ ದೇವರು ಬಂದು ಮುಂದೆ ನೀನು ಸಪ್ತರ್ಷಿಯಲ್ಲಿ ಒಬ್ಬನಾಗ್ತಿ, ಕಲ್ಪದವರೆಗೆ ನಿನಗೆ ಆಯುಷ್ಯ ಉಳ್ಳವನಾಗ್ತಿ ನೀನು ಅಂತ ವರವನ್ನು ಕೊಟ್ಟು ಹೋಗ್ತಾನೆ. ಹಾಗಾಗಿ ಕೃಪ ಪರಶುರಾಮಶ್ಚ ಸಪ್ತೇತೆ ಚಿರಜೀವಿನಃ. ನಾವು ಭಾಗವತದಲ್ಲಿ ಕಥೆಯನ್ನು ಕೇಳುತ್ತೇವೆ. ಯಾರವರು ಪ್ರಳಯವನ್ನು ನೋಡಿದವರು, ಅವರ ಕಥೆಯಲ್ಲಿ ನಾವು ಚಿರಂಜೀವಿಗಳು ಯಾರಪ್ಪ ಅಂತ ಕೇಳಿದಾಗ ವಿಭೀಷಣ, ಹನುಮಂತ ಅವರೆಲ್ಲ ಹೆಸರು ಬರ್ತಾ ಕೃಪಾ ಮತ್ತು ಪರಶುರಾಮ ದೇವರ ಹೆಸರು ಬರ್ತದೆ. ಆ ಕೃಪಾಚಾರ್ಯರೇ ಇವರು. ಹಾಗಾಗಿ ಅಂಥ ಮಹಾನುಭಾವರು ಮುಂದೆ ಅವರು ಸಪ್ತ ಋಷಿಗಳಲ್ಲಿ ಒಬ್ಬರಾಗವರಿದ್ದಾರೆ. ಒಂದು ಕಲ್ಪದವರೆಗೆ ಇವರಿಗೆ ಆಯುಷ್ಯ ಇದೆ, ಸಾಧನೆಗಾಗಿ ಅವಕಾಶವಿದೆ. ಸ ಸಂತನುರ್ಗೃಹೇ ದೃಷ್ಟನ್ ದೇವವ್ರತ ಸಖಾ ಅಭವತ್. ದೇವವ್ರತ 525 ವರ್ಷಗಳ ಕಾಲ ಅಧ್ಯಯನ ಮಾಡಿ ಮಹಾ ಮೇಧಾವಿಯಾದ ತಪಸ್ವಿಯಾದ ಅಸ್ತ್ರಶಸ್ತ್ರಗಳನ್ನು ತಿಳಿದುಕೊಂಡಂತಹ ಯಾವ ದೇವವ್ರತರಿದ್ದಾರೋ ಆ ದೇವವ್ರತ ಜೊತೆಗೆ ಇವರು ಗೆಳೆಯತನವನ್ನು ಬೆಳೆಸಿದ್ದಾರೆ. ಯಾಕೆ? ಮತ್ತು ಶಂತನು ಕರೆದುಕೊಂಡು ರಾಜ್ಯಕ್ಕೆ ಕರೆತಂದು ಇಟ್ಟಿದ್ದಾನೆ. ಆದ್ದರಿಂದ ಪುತ್ರವಚ್ಛಂತನೋಶ್ಚಾಸೀತ್, ಇವನೇನು ಬೇರೆ ಅಂತ ವಿಚಾರ ಮಾಡಲಿಲ್ಲ, ನನ್ನ ಮಗನೇ ಅಂತ ಭಾವಿಸಿ ಅವನನ್ನು ರಕ್ಷಣೆ. ಯಾರನ್ನ? ಕೃಪಾಚಾರ್ಯರನ್ನು ಹಾಗೂ ಕೃಪಿಯನ್ನ. ಮಿಥುನಂ ಪಾಲಯಾಮಾಸ ಕೃಪೋ ಅಸ್ತ್ರಾಣ್ಯವಾಪಹ. ಅಸ್ತ್ರಶಸ್ತ್ರಗಳನ್ನು ಕಲ್ತವರು ವಿಶ್ವಾಮಿತ್ರದಿಂದ ಕಲಿತರು. ಸರ್ವವೇದಾನ್ ಅಧಿಜಗೋ ಸರ್ವಶಾಸ್ತ್ರಾಣಿ ಕೌಶಿಕಾತ್ ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರರಿಂದ ಕೃಪಾಚಾರ್ಯರು ಎಲ್ಲ ಅಸ್ತ್ರಶಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ. ತತ್ವಜ್ಞಾನ ಯಾರಿಂದ ಕಲಿತರು? ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದು, ಬಿಲ್ಲು ವಿದ್ಯೆಯನ್ನು ಕಲಿತಿದ್ದು ವಿಶ್ವಾಮಿತ್ರರಿಂದ. ತತ್ವಜ್ಞಾನ ವೇದವ್ಯಾಸ ದೇವರಿಂದ ಕಲಿತಿದ್ದಾರೆ. ತತ್ವಜ್ಞಾನಂ ತಥಾ ವ್ಯಾಸಾತ್ ಆಪ್ಯ ಸರ್ವಜ್ಞತಾಂ ಗತಃ. ಹಾಗಾಗಿ ಸರ್ವಜ್ಞರಾದರು ತಮ್ಮ ಯೋಗ್ಯತಾನುಸಾರವಾಗಿ. ಯಾರ ಕಥೆಯನ್ನು ಹೇಳ್ತಾ ಇದ್ದಾರೆ? ಕೃಪಾಚಾರ್ಯರು. ಅವರು ಎಲ್ಲಿ ಸಿಕ್ಕಿದ್ದು? ಶರದ್ವಾನ್ ಎಂಬ ಋಷಿಗಳು ಊರ್ವಶಿಯನ್ನು ನೋಡಿ ತಮ್ಮ ವೀರ್ಯಸ್ಖಲನವನ್ನು ಮಾಡಿಕೊಂಡಿದ್ದಕ್ಕೆ ಅವಳಿ ಜವಳಿ ಗಂಡು ಹೆಣ್ಣು ಹುಟ್ಟಿದ್ದು ಕೃಪಾ ಮತ್ತು ಕೃಪಿ. ಕೃಪಿ ಅಂತ ಹೆಸರು ಬಂದದ್ದು ಇವನು ಕೃಪದಿಂದ ಅವರನ್ನು ರಕ್ಷಣೆ ಮಾಡಿದ್ದಾನೆ. ಆದ್ದರಿಂದ ಕೃಪಾ ಮತ್ತು ಕೃಪಿ ಅಂತ ಹೆಸರು ಬಂದಿದೆ. ದೇವವ್ರತನ ಗೆಳೆಯರಾಗಿದ್ದಾರೆ. ವಿಶ್ವಾಮಿತ್ರರಿಂದ ಎಲ್ಲ ಶಾಸ್ತ್ರಗಳನ್ನು ಅಂದರೆ ಬಿಲ್ಲು ಶಾಸ್ತ್ರಗಳನ್ನು ಕಲಿತಿದ್ದಾರೆ. ವೇದವ್ಯಾಸ ದೇವರಿಂದ ತತ್ವಜ್ಞಾನವನ್ನು ಕಲಿತಿದ್ದಾರೆ. ಅಷ್ಟರಲ್ಲೇನೆ ಮತ್ತೊಬ್ಬರ ಅವತಾರ. ಯದಾ ಹಿ ಜಾತಸ್ಸ ಕೃಪಸ್ತದೇವ ಬೃಹಸ್ಪತೆ ಸೂನುರಗಾಚ್ಛ ಗಂಗಾಂ ಸ್ಥಾತುಂ ಘೃತಾಜಿ ಚ ದದರ್ಶ ತತ್ರ
ಉಲೂಕಾಂ ಸುರವರ್ಯ ಕಾಮಿನಿ. ಭಾರಿ ವಿಚಿತ್ರ ಎಲ್ಲ ಜನನಗಳು ಆವಾಗಿನ ಕಾಲದಲ್ಲೆಲ್ಲ. ದ್ರೋಣಾಚಾರ್ಯರು ಬೃಹಸ್ಪತಿ ಸೂನು, ಬೃಹಸ್ಪತಿಯ ಪುತ್ರರಾದ ಭರದ್ವಾಜ, ಆ ಭರದ್ವಾಜರು ಗಂಗೆಯೊಮ್ಮೆ ಸ್ನಾನ ಮಾಡೋದಕ್ಕಾಗಿ ಹೋಗಿದ್ದಾರೆ. ಸೂನುರಗಾಚ್ಚ ಗಂಗಾಂ, ಗಂಗಾದೇವಿ ಎಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು ಅಂತ ಹೋಗಿದ್ದಾರೆ. ಅಲ್ಲಿ ಘೃತಾಚಿ ಅಂತನ್ನುವ ಅಪ್ಸರಾಸ್ತ್ರೀ, ದೇವತಾಲೋಕದಲ್ಲಿದ್ದ ಅಪ್ಸರಾಸ್ತ್ರೀಯವಳು, ಅವಳನ್ನು ನೋಡಿದ್ದಾರೆ. ನೋಡಿ ತಾವು ಮತ್ತು ತಮ್ಮ ಋತಸ್ಖಲನವನ್ನು ಮಾಡಿಕೊಂಡಿದ್ದಾರೆ. ಆಗ ಮತ್ತು ಆ ಸ್ಖಲನವಾದ ರೇತಸ್ಸನ್ನು ದ್ರೋಣದಲ್ಲಿ ಹಿಡಿದಿದ್ದಾರೆ. ದ್ರೋಣದಲ್ಲಿ ಹಿಡಿದಿದ್ದಕ್ಕಾಗಿ ಅಲ್ಲಿ ಹುಟ್ಟಿದವರೇ ದ್ರೋಣಾಚಾರ್ಯರು, ಬೃಹಸ್ಪತಿಯ ಅವತಾರ. ತಾಯಿ ಇಲ್ಲದೆ ಇದ್ದ ಹುಟ್ಟಿದವರು, ತಾಯಿ ಇಲ್ಲದೆ ಹುಟ್ಟಿದಂಥವರೆಲ್ಲರನ್ನ ಒಂದು ಕಡೆಗೆ ಪರಿಬಿಡಿ ಏನಂತಾರೆ, ಒಂದು ಕಡೆ ಲೀಸ್ಟ್ ಮಾಡಿ ಹೇಳ್ತಾ ಇದ್ದಾರೆ. ದೇವರ ಸಂಕಲ್ಪ, ಆ ಶ್ರೀಗಳ ತಪಸ್ಸು, ಅವರ ಯೋಗ್ಯತೆ ಎಂಥದ್ದಿದೆ ನೋಡ್ರಿ. ಶುಕ್ಲ ಶೋಣಿತಗಳ ಸಂಬಂಧವಿಲ್ಲದೇನೆ ಜನನ ಆಗಬೇಕು, ಹೊರತು ಜನನ ಆಗ್ತಾ ಇದೆ ಅಷ್ಟೇ. ಶುಕ್ಲ ಶೋಣಿತಗಳ ಸಂಬಂಧ ಇಲ್ಲದೇನೆ ಯಾವ ತಪಸ್ಸಿನಿಂದ ಅವರ ಅವತಾರ ಆಗಬೇಕು ಆಗ್ತಾ ಇದೆ. ತದ್ದರ್ಶನ ಸ್ಕನ್ನ ಮತೇಂದ್ರಿಯಂ ಸ ದ್ರೋಣೋ ದದಾರಾಶು ತಥೋ ಭವತ್ ಸ್ವಯಂ ಅಂಬೋಜಾವೇಶಯುತ. ಬ್ರಹ್ಮದೇವರ ಆವೇಶ ಇದೆ ಬೃಹಸ್ಪತಿಯ ಅವತಾರ. ದ್ರೋಣದಲ್ಲಿ ಹುಟ್ಟಿದ್ದಾರೆ ಬೃಹಸ್ಪತ್ಯಾಚಾರ್ಯರಲ್ಲಿ. ಆ ಬೃಹಸ್ಪತ್ಯಾಚಾರ್ಯ ದ್ರೋಣಾಚಾರ್ಯರಾಗಿದ್ದಾರೆ. ಅಲ್ಲಿ ಬ್ರಹ್ಮದೇವರ ಆವೇಶ ಇದೆ. ಯಾಕೆ ಹೇಳ್ರಿ ಬ್ರಹ್ಮದೇವರ ಆವೇಶ ಇದೆ ಅಂತ ಹೇಳಬೇಕು ದ್ರೋಣಾಚಾರ್ಯರಲ್ಲಿ? ಅಂದರೆ ಅರ್ಜುನನಿಗೆ ಶಸ್ತ್ರಗಳ ಉಪದೇಶ ಮಾಡಿದ್ದಾರೆ, ಭೀಮಸೇನ ದೇವರಿಗೆ ಶಸ್ತ್ರಗಳ ಉಪದೇಶ ಮಾಡಿದ್ದಾರೆ. ಬೃಹಸ್ಪತ್ಯಾಚಾರ್ಯರಿಗಿಂತ ಇಂದ್ರ ಉತ್ತಮ, ವಾಯುದೇವರು ಉತ್ತಮರು, ಅವರಿಗೆ ಸಣ್ಣವರೇನು ಉಪದೇಶ ಮಾಡೋದು. ಹಾಗಾಗಿ ಅವರಲ್ಲಿ ನಿಂತು ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಬ್ರಹ್ಮದೇವರ ಆವೇಶ ಅತಿ ಮಹತ್ವದ್ದು. ನಾವು ಮೊನ್ನೆ ಕೇಳಿದ್ವಿ, ವಶಿಷ್ಠರ ಧೇನುವನ್ನು ಅಪಹಾರ ಮಾಡಿಕೊಳ್ಳುವ ವಸುಗಳಿಗೆಲ್ಲರೂ ವಶಿಷ್ಠರು ಶಾಪ ಕೊಟ್ಟರು. ವಶಿಷ್ಠರು ಶಾಪ ಕೊಡಲಿಲ್ಲ, ವಶಿಷ್ಠರಲ್ಲಿ ಇದ್ದ ಬ್ರಹ್ಮದೇವರು ಶಾಪ ಕೊಟ್ಟರು. ಯಾಕೆ ಅಂದರೆ ಅಗ್ನಿ ಆ ವಶಿಷ್ಠರಿಗಿಂತ ಉತ್ತಮನಾದವನು ಒಬ್ಬನಿದ್ದಾನೆ ಅಲ್ಲಿ ವಸುಗಳಲ್ಲಿ. ಉತ್ತಮನಾದವನಿಗೆ ಶಾಪ ಕೊಟ್ಟರೆ ಹತ್ತುವುದೇ ಇಲ್ಲ, ಬೈದರೆ ಬೈಗಳೇ ಆಗೋದಿಲ್ಲ, ಇವನ ತಪಸ್ಸು ಹೋಗ್ತದೆ, ಅವನಿಗೇನು ಶಾಪನೇ ಸಿಗುವುದಿಲ್ಲ. ಹಾಗಾಗಿ ಉತ್ತಮರಾದವರು ಶಾಪ ಕೊಡು. ಹಾಗಾಗಿ ಅಲ್ಲಿ ವಶಿಷ್ಠರಲ್ಲಿಯೂ ಬ್ರಹ್ಮದೇವರಿದ್ದರು. ಬಹಳ ಮಹತ್ವದ ಅಂಶಗಳು ಇವೆಲ್ಲ, ತತ್ವಗಳನ್ನು ನಿರ್ಣಯ ಮಾಡತಕ್ಕದ್ದು. ಇಲ್ಲಿಯೂ ಕೂಡ ಅಂಬೋಜಾವೇಶಯುತ ಬೃಹಸ್ಪತಿ ಕರ್ತುಂ ಹರೇ ಕರವಭುವೋ ಹರೋಧೃತೌ. ದೇವರ ಆಜ್ಞಾನುಸಾರವಾಗಿ ಭೂಭಾರ ಹರಣ ಮಾಡೋದಕ್ಕಾಗಿ, ದೇವರ ಸೇವೆ ಮಾಡೋದಕ್ಕಾಗಿ ಭೂಮಿಯಲ್ಲಿ ಬ್ರಹ್ಮದೇವರ ಅಭಿಷ್ಟರಾಗಿ ಮತ್ತು ದ್ರೋಣದಲ್ಲಿ ಅವತಾರ ಮಾಡಿದ್ದಾರೆ ಬೃಹಸ್ಪತ್ಯಾಚಾರ್ಯರು. ಹಾಗಾಗಿ ಇಷ್ಟು ಅವರಿಗೆ ಗುರುಗಳಾಗುವ ಸಾಮರ್ಥ್ಯ ಬಂತು ಬ್ರಹ್ಮದೇವರ ಆವೇಶ ಇದ್ದಿದ್ದಕ್ಕಾಗಿ. ದ್ರೋಣೋತಿ ಅವರಿಗೆ ಮತ್ತು ದ್ರೋಣ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಭಾರದ್ವಾಜರಲ್ಲ, ಭರದ್ವಾಜ ಅಂತನೋ ಮುನಿ. ಆ ಮುನಿಯ ದ್ರೋಣದಲ್ಲಿ ತಮ್ಮ ವೀರ್ಯವನ್ನು ಹಿಡಿದಿದ್ದಕ್ಕಾಗಿ ದ್ರೋಣಾಚಾರ್ಯರ ಅವತಾರವಾಗಿದೆ. ಇದನ್ನೆಲ್ಲ ಟಿಪ್ಪಣಿಕಾರರೆಲ್ಲ ತಿಳಿಸಿಕೊಡ್ತಾರೆ. ಅವತಾರವಾದದ್ದಕ್ಕಾಗಿ ಮತ್ತು ಆ ಭರದ್ವಾಜ ಮುನಿಗಳೇ ದ್ರೋಣೇತಿ ನಾಮಸ್ಯ ಚಕಾರ ತಥೋ ಮುನಿ ಭರದ್ವಾಜ ಉತಾಸ್ಯ ವೇದಾನ್, ಎಲ್ಲ ವೇದಗಳನ್ನು ಅಧ್ಯಾಪಯಾಮಾಸ, ಏನು ಶಾಸ್ತ್ರ ಸಂಘಾನ್, ಅಸ್ತ್ರಶಸ್ತ್ರಗಳನ್ನು ಮತ್ತು ವೇದಗಳನ್ನು ಎಲ್ಲವನ್ನು ಉಪದೇಶ ಮಾಡಿದವರು ತನ್ನ ತಂದೆಯಾದ ಭರದ್ವಾಜ ಮುನಿಗಳೇ ಉಪದೇಶ ಮಾಡಿದ್ದಾರೆ. ಎರಡನೇ ಕ್ಷಣಕ್ಕೆ ಅವರಿಗೆಲ್ಲ ಅರ್ಥ ಆಗ್ತಿತ್ತು, ತಿಳಿತಿತ್ತು. ಗುರುಗಳು ಹೇಳೋಕ್ಕಿಂತ ಮುಂಚೆ ತಾವು ಅರ್ಥ ಮಾಡಿಕೊಂಡು ಮುಂದೆ ಸಾಗಿಬಿಡ್ತಿದ್ರು. ಯಾಕೆ? ಅಂಬೋಜರು ಬ್ರಹ್ಮದೇವರ ಆವೇಶವಿರೋದರಿಂದಲೇನೆ. ಇವರಿಗಷ್ಟು ಸಾಮರ್ಥ್ಯ ಇದ್ದಿದ್ದಿಲ್ಲ, ಆದರೆ ಬ್ರಹ್ಮದೇವರಿದ್ದ ಸಾಮರ್ಥ್ಯಕ್ಕಾಗಿ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತಾವು ಕಲಿತು ಸರ್ವಜ್ಞರಾಗಿ ಬಿಟ್ಟರು. ಎರಡೂ ಮಹತ್ವದ್ದು. ದೊಡ್ಡವರಾದದ್ದರಿಂದ ಇಂದ್ರಾದಿಗಳಿಗೆ ಉಪದೇಶ ಮಾಡುವ ಸಾಮರ್ಥ್ಯ ಬ್ರಹ್ಮದೇವರ ಆವೇಶ ಇರೋದರಿಂದಲೇ.
ಹೇಳಿದ ಕೂಡಲೇ ಎಲ್ಲ ಅರ್ಥ ಮಾಡಿಕೊಂಡು ಅಥವಾ ಹೇಳದೇ ಇದ್ದ ಪಾಠವನ್ನು ಅರ್ಥ ಮಾಡಿಕೊಂಡು ಸರ್ವಜ್ಞನಾಗುವ ಸಾಮರ್ಥ್ಯ ಬ್ರಹ್ಮದೇವರ ಆವೇಶ ಇರೋದರಿಂದಲೇ ಆಯಿತು. ಹಾಗಾಗಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ನಮಗೆ ಹೇಳಿದ ಪಾಠ ಅರ್ಥ ಆಗ್ತಾ ಇದ್ದಿದ್ದಿಲ್ಲ ಅಥವಾ ತಿಳಿದರೂ ನೆನಪುಳಿಯುವುದಿಲ್ಲ. ಇಂಥ ಎಲ್ಲ ಪ್ರಸಂಗ ಪ್ರತಿನಿತ್ಯ ಬರ್ತಾ ಇರೋದು. ಇಂಥ ಪ್ರಸಂಗಕ್ಕೆ ವಾಯುದೇವರನ್ನು ಸ್ಮರಿಸಬೇಕು ಮತ್ತು ಏನಂತಾರೆ ವಾಯುಸ್ತುತಿ ಪುನಶ್ಚರಣ ಪಾರಾಯಣ ಮಾಡಬೇಕು, ಸುಂದರಕಾಂಡ ಪಾರಾಯಣ ಮಾಡಬೇಕು, ಮೇಧಾಜನನ ಸೂಕ್ತಗಳನ್ನು ಪಾರಾಯಣ ಮಾಡಬೇಕು. ಮಾಡಿದರೆ ನೆನಪಿನ ಶಕ್ತಿ ಗಟ್ಟಿಯಾಗ್ತದೆ, ವಾಕ್ಪಟುತ್ವ ಬರುತ್ತದೆ, ಪಾಂಡಿತ್ಯ ಬರುತ್ತದೆ. ಹಾಗಾಗಿ ರುದ್ರದೇವರನ್ನ, ಮನೋಭಿಮಾನಿಯಾದ ರುದ್ರದೇವರನ್ನ ಹಾಗೂ ಆ ರುದ್ರದೇವರಿಗೆ ಗುರುಗಳಾದಂತಹ ವಾಯುದೇವರನ್ನು, ಜಗದ್ಗುರುಗಳಾದ ವಾಯುದೇವರನ್ನ ನಾವು ಅನುಸಂಧಾನ ಅನುಷ್ಠಾನಗಳನ್ನು ಮಾಡಲೇಬೇಕು. ಅದನ್ನೆಲ್ಲ ತಿಳಿಸಿಕೊಡ್ತಾ ಇದೆ ಶಾಸ್ತ್ರ. ಕಾಲೇ ಚ ತಸ್ಮಿನ್ ಪ್ರಶತೋನಪತ್ಯೋ ವನೇಶು ಪಂಚಾಲಪತಿಶ್ಚಚಾರ. ಇಷ್ಟು ನಡೀತಾ ಇದೆ. ಇಷ್ಟು ನಡೀತಾ ಇದ್ದಾಗ ಮತ್ತೊಬ್ಬ ದೇವತೆಯ ಅವತಾರ. ಕಾಲೇ ಚ ತಸ್ಮಿನ್, ಈ ಕಾಲ ನಡೀತಾ ಇದ್ದಾಗ ಪೃಷತ್ ಅಂತನೋ ಒಬ್ಬ ರಾಜ ಇದ್ದಾನೆ. ಪೃಷತ್ ಅಂತನೋ ರಾಜ. ಇವತ್ತು ಸಾಕಷ್ಟು ಜನ ಬಂದೀರಿ, ನಿನ್ನೆ ಮೊನ್ನೆ 2 ದಿವಸ 3 ದಿವಸ ಯಾರೂ ಇದ್ದಿದ್ದಿಲ್ಲ. ಇವತ್ತಿನ ಪಾಠ ಬಹಳಷ್ಟು ಜನಕ್ಕೆ ಅರ್ಥ ಆಗಿರ್ತದೆ, ಕೆಲವರಿಗೆ ಅರ್ಥ ಆಗಿರೋದಿಲ್ಲ. ನಿನ್ನೆ ಮೊನ್ನೆ ನನ್ನ ವಿಡಿಯೋಗಳಿವೆ, ಅದನ್ನು ಕೇಳ್ರಿ. ನೀವು ಪ್ರತಿನಿತ್ಯ ಪಾಠಕ್ಕೆ ಬರೋರು, ಬರದೇ ಇದ್ದವ್ರಿಗೆ ಸಮಸ್ಯೆ ಇಲ್ಲ, ಬಂದವರಿಗೆ ಅರ್ಥ ಆಗಲಿಲ್ಲ ಅಂದರೆ ಸಮಸ್ಯೆ. ಹಾಗಾಗಿ ನಿನ್ನೆ ಮೊನ್ನೆ ವಿಡಿಯೋಗಳನ್ನು ಕೇಳಿ ಪೆನ್ನು ನೋಟ್ಬುಕ್ ಇಟ್ಟುಕೊಂಡು ಎಲ್ಲ ಬರೆದು ಇಟ್ಟುಕೊಂಡು ಇವತ್ತಿನ ಪಾಠಗಳನ್ನು ನೀವು ಅರ್ಥ ಮಾಡಿಕೊಡ್ರಿ. ಬಹಳ ಉಪಯುಕ್ತ ಇದು. ಇಡೀ ಮಹಾಭಾರತ ಮುಂದೆ ಇದರ ಮೇಲೆ ನಿಂತಿದೆ. ಇದು ಫೌಂಡೇಶನ್, ಇದು ಬುನಾದಿ. ಯಾರು ಏನಾಗಿದ್ರು, ಯಾರು ಏನಾಯಿತು, ಯಾರಿಗೆ ಆಶಾಪಿತ್ತು, ಯಾರ ಅವತಾರ, ಯಾರ ಆವೇಶ, ಇದರಿಂದ ಮುಂದೆ ಏನಾಗ್ತದೆ ಅಂತ ಅನ್ನೋದನ್ನು ನಾವು ಗಟ್ಟಿಮುಟ್ಟಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಪೂರ್ಣ ಗೊಂದಲ ಆಗಿಬಿಡ್ತದೆ, ಅರ್ಥವೇ ಆಗುವುದಿಲ್ಲ. ಅಜ್ಞಾನ ಮಿಥ್ಯಾಜ್ಞಾನಗಳು ಹೆಚ್ಚು ಆಗಲು ಸಾಧ್ಯ. ಆಗ ಪೃಷತ್ ಅಂತನ್ನುವ ರಾಜ, ವನೇಶು ಪಂಚಾಲಪತಿ, ಪಂಚಾಲ ದೇಶಕ್ಕೆ ರಾಜ ಆದಂಥ ಪೃಷತ್, ಅವನು ತಾನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡ್ತಾ ಇರುವ ಸಮಯದಲ್ಲಿ ಮೇನಕ ಅಂತನೂ ಅಪ್ಸರಾಸ್ತ್ರೀಯರನ್ನು ನೋಡಿ ತಾನು ತನ್ನ ರೇತಸ್ಸನ್ನು ಸ್ಖಲನ ಮಾಡಿಕೊಂಡಿದ್ದಾನೆ. ಸ್ಖಲನೆ ಮಾಡಿ ಭೂಮಿ ಮೇಲೆ ಬಿದ್ದಿದೆ. ಭೂಮಿ ಮೇಲೆ ಬಿದ್ದಾಗ ಆ ಮೇನಕ ನೋಡ್ತಾ ಇದ್ದಾಳೆ ಅಂತ ನಾಚಿಕೊಂಡು ಆ ರೇತಸ್ಸನ್ನು ತನ್ನ ಪಾದದಿಂದ ಮುಚ್ಚಿದ್ದಾನೆ. ಕಥೆಗಳು ನೋಡ್ರಿ ಹೇಗಿದೆ. ನಾಚಿಕೊಂಡು ಆ ಪಾದದಿಂದ ಆ ರೇತಸ್ಸನ್ನು ಮುಚ್ಚಿಕೊಂಡಿದ್ದಾನೆ. ಮುಚ್ಚಿಕೊಂಡು ಹಾಗೆ ತಡೆದು ಹಿಡಿದಿದ್ದಾನೆ. ಸತತ್ ವಿಲಜ್ಜ ವಶತಃ ಪದೇನ ಸಮಾಕ್ರಮತ್. ನಾನು ಹೇಳ್ತಾ ಇರೋದೆಲ್ಲ ಶ್ರೀಮದಾಚಾರ್ಯ ಶಬ್ದಗಳಿವೆಲ್ಲ. ಸಮಾಕ್ರಮತ್ ಪದೇನ ಸಮಾಕ್ರಮತ್ ತಸ್ಯ ಬಭೂವ ಸೂನು. ಆಗ ಹೂಹು ಅಂತನೋ ಗಂಧರ್ವ. ಎಲ್ಲಿ ಗಂಧರ್ವ ಇವನು? ಬ್ರಹ್ಮದೇವರ ಪಟ್ಟಣದಲ್ಲಿ ಹಾಡಾಡುವ ಗಂಧರ್ವನು. ಗಂಧರ್ವ ಅಂದರೆ ಗಾನ ಮಾಡುವನವನು. ಹೂಹು ಎಂಬ ಹೆಸರಿನ ಗಂಧರ್ವ. ಆವಹ ಎಂಬ ಮರುತ್ತಿನ ಆವೇಶದಿಂದ ಕೂಡಿಕೊಂಡು ತಾನು ಇಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಎಲ್ಲಿ? ಈ ಪೃಷತ್ ಅಂತನುವ ರಾಜನ ರೇತಸ್ಖಲನವಾದದ್ದರಿಂದ ಅಲ್ಲಿ ತಾನು ಅವತಾರ ಮಾಡಿ ಬರ್ತಾ ಇದ್ದಾನೆ. ಆ ಹುಡುಗಿ ನೋಡ್ತಾ ಇದ್ದಾಳೆ, ಅಪ್ಸರಾಸ್ತ್ರೀ ನೋಡ್ತಾ ಇದ್ದಾಳೆ ಅಂತ ನಾಚಿಕೊಂಡು ರೇತಸ್ಸನ್ನ ಪಾದದಿಂದ ಮುಚ್ಚಿ ಹಿಡಿದಿದ್ದಾನೆ. ಆಗ ಆ ಪಾದದಿಂದ ರೇತಸ್ಸನ್ನು ತಿಕ್ಕಿದ್ದಾನೆ. ತಿಕ್ಕಿದ ಕೂಡಲೇ ಹುಟ್ಟಿದವನು ಯಾರು? ದೃಪದ ಎಂಬ ರಾಜ. ಪದೇ ಧೃತತ್ವಾ ದೃಪದಾಭಿಧೇಯ. ಇವನು ತಾಯಿಯ ಸಂಪರ್ಕ ಇಲ್ಲದೇನೆ ಹುಟ್ಟಿದವನು. ಎಲ್ಲ ಲಿಸ್ಟನ್ನು ಕೊಡ್ತಾ ಇದ್ದಾರೆ. ಯಾರೂ ಕೂಡ ತಾಯಿಯ ಸಂಪರ್ಕದಿಂದ ಹುಟ್ಟಿದವರಲ್ಲ, ಅಯೋನಿಜರು. ದೃಪದ ರಾಜನ ಕಥೆಯನ್ನು ಕೇಳ್ತೀರಿ ನೀವು. ದೃಪದ ರಾಜ ಎಂಥ ಸಾಮರ್ಥ್ಯ ಎಲ್ಲ ಮುಂದೆ ಬರ್ತದೆ. ದೃಪದ ರಾಜ ಆಯಿತು, ದ್ರೋಣಾಚಾರ್ಯರಾಯಿತು, ಕೃಪಿ ಆಯಿತು. ಇವರ್ಯಾರು ತಾಯಿ ಸಂಬಂಧ ಇಲ್ಲದೇನೆ ಹುಟ್ಟಿದವರು. ಎಲ್ಲ ಊಹು ಅಂತನ್ನುವ ಬ್ರಹ್ಮಲೋಕದಲ್ಲಿ, ಇಂದ್ರಲೋಕದಲ್ಲಿ, ಬಹಳಷ್ಟು ಬ್ರಹ್ಮಲೋಕದಲ್ಲಿ ಹಾಡನ್ನು ಹಾಡುವ, ದೇವರ ಸೇವೆಯನ್ನು ಮಾಡುವ ಆವಹ ಮರುತ್. ಇಂದ್ರದೇವರು
ಮರುದ್ದೇವತೆಗಳನ್ನು ಮಾರುದ ಮಾರುದ ಅಂತ ಹೊಡೆದ್ರು. ಪುಂಸವನ ವ್ರತವನ್ನು ಮಾಡಿದ್ದಕ್ಕಾಗಿ ದೇವತೆಗಳನ್ನು ನಾಶ ಮಾಡೋದಕ್ಕಾಗಿ ದಿತಿದೇವಿ ತಾನು ಪುಂಸವನ ವ್ರತವನ್ನು ಮಾಡಿದ್ಲು ಅಂತ ನೀವೆಲ್ಲ ಕೇಳಿದ್ದೀರಿ. ಆಗ ಅದನ್ನು ಗರ್ಭವನ್ನು 7 ಬಾರಿ ಛೇದನೆ ಮಾಡಿದ್ದಕ್ಕಾಗಿ 49 ಮರುತ್ ಗಣಗಳು ಅಲ್ಲಿ ಹುಟ್ಟಿ ಬರುತ್ತದೆ. ಅದರಲ್ಲಿ ಆವಹ ಅಂತನು ಮರುತ್. ಆ ಮರುತ್ತಿನ ಆವೇಶದಿಂದ ಕೂಡಿಕೊಂಡು ಹುಹು ಅಂತನು ಗಂಧರ್ವ, ದೃಪದ ಪದೇ ಧೃತತ್ವ ದೃಪದಾಭಿಧೇಯ ಸದ್ರೋಣತಾತಾತ್ ಸಮವಾಪ್. ಆ ದೃಪದ ರಾಜ ಭಾರಿ ವಿಚಿತ್ರ ಕಥೆಗಳು. ಆ ದೃಪದ ಮತ್ತು ದ್ರೋಣ ಇವರಿಬ್ಬರೂ ಕೂಡ ಏನಂತಾರೆ, ಸಹಾಧ್ಯಾಯಿಗಳು. ಜೊತೆಗೆ ಕೂಡಿಕೊಂಡು ದ್ರೋಣಾಚಾರ್ಯರ ತಂದೆಯಾದ ಭರದ್ವಾಜರ ಹತ್ರ ಅಧ್ಯಯನ ಮಾಡಿದ್ದಾರೆ. ಭರದ್ವಾಜ ಋಷಿಗಳು ದೃಪದರಾಜನ ತಂದೆ, ಇಬ್ಬರು ಗೆಳೆಯಂದರು. ದೃಪದರಾಜನ ತಂದೆ ಮತ್ತು ದ್ರೋಣಾಚಾರ್ಯರು ತಂದೆ ಭರದ್ವಾಜ ಇವರಿಬ್ಬರೂ ಕೂಡ ಅಂದರೆ ಪೃಷತ್. ದೃಪದರಾಜನ ತಂದೆ ಯಾರು? ಪೃಷತ್ ಅಂತನೋ ರಾಜ. ದ್ರೋಣಾಚಾರ್ಯರ ತಂದೆ ಯಾರು? ಭರದ್ವಾಜ ಅಂತನ್ನುವ ಋಷಿಗಳು. ಅವರಿಬ್ಬರು ಗೆಳೆಯಂದರಾದದ್ದರಿಂದ ಆ ದೃಪದರಾಜನನ್ನ ದ್ರೋಣಾಚಾರ್ಯ ತನ್ನ ಗೆಳೆಯರಾದ ಮತ್ತು ಭರದ್ವಾಜ ಋಷಿಗಳ ಹತ್ರ ಅಧ್ಯಯನಕ್ಕೆ ಬಿಟ್ಟರು. ಅಧ್ಯಯನಕ್ಕೆ ಬಿಟ್ಟಾಗ ತನ್ನ ಮಗನಿಗೂ ಅಭ್ಯಾಸ ಮಾಡಿಸ್ತಾ ಇದ್ರು ಭರದ್ವಾಜ ಋಷಿಗಳು. ತನ್ನ ಮಗ ಯಾರು? ದ್ರೋಣಾಚಾರ್ಯರು ಹಾಗೂ ದೃಪದರಾಜ ಜೊತೆಗಾಗಿ ಅಧ್ಯಯನ ಮಾಡಿದರು. ಋಷಿಗಳ ಮಗ, ರಾಜನ ಮಗ. ಆಗ ಪರಸ್ಪರ ಮಾತು ಒಪ್ಪಂದ ಏನಾಯಿತು ಅಂದರೆ, ಏನೇ ಪ್ರಸಂಗ ಬರಲಿ, ಎಂಥದ್ದೇ ಅನಿವಾರ್ಯತೆಗಳು ಬರಲಿ, ನಾವಿಬ್ಬರು ಜೊತೆಯಾಗಿ ಇರೋಣ, ನಾವಿಬ್ಬರು ಜೊತೆಯಾಗಿ ರಾಜ್ಯವನ್ನು ಭೋಗ ಮಾಡೋಣ, ನನ್ನ ಅರ್ಧ ರಾಜ್ಯವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಯಾರು? ದೃಪದರಾಜ. ಯಾರಿಗೆ? ಗುರುರಾದ ದ್ರೋಣಾಚಾರ್ಯರಿಗೆ. ಇದೆಲ್ಲ ಮಾತು ನೆನಪಿಟ್ಕೋಬೇಕು ನಾವು. ನೋಡ್ರಿ, ದ್ರೋಣೋಪಿ ಭಾರ್ಯ ದ್ರೋಣೇನ ಯುಕ್ತಸ್ಸ ತದಾ ಗುರೋ ಸುತಂ ಸಹೇವನೋ ರಾಜ್ಯಮಿತಿಂ ಹ್ಯಸಾವದಿ ಪದೇ ದೃಪತ್ವಾದೃಪದಾ ವಿಧೇಯ ಸ ರಾಜ್ಯಮಾಪಾತ ನಿಜಾಂ ಕೃಪೀಂ ಸಹ ದ್ರೋಣೋಪಿ ಭಾರ್ಯಾಂ ಸಮವಾಪ್ಯ ಸ ಪ್ರತಿಗ್ರಹಶ್ಚ ಪುರೇ ಅವಸತ್ ಸುಖೀ. ಇಷ್ಟು ಕಥೆ ನಡೀತಾ ಇದೆ. ದ್ರೋಣಾಚಾರ್ಯರ ಅವತಾರವಾಗಿದೆ. ದೃಪದರಾಜ ಹುಟ್ಟಿದ್ದಾನೆ, ಕೃಪಾಕೃಪಿ ಹುಟ್ಟಿದ್ದಾರೆ, ಇವರೆಲ್ಲ ಹುಟ್ಟಿದ್ದಾರೆ. ಅವರ ಕಥೆಗಳನ್ನು ಹೇಳ್ತಾ ಇದ್ದಾರೆ. ದ್ರೋಣಾಚಾರ್ಯರು ದೃಪದರಾಜ ಜೊತೆಗೆ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಸಮಯದಲ್ಲಿ ಪರಸ್ಪರವಾಗಿ ಮಾತನಾಡಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ನಾನು ನಿನಗೇನೂ ಕೊರತೆ ಬರದಿದ್ದಂತೆ, ನೀವೇನ್ರಪ್ಪ ರಾಜರ ಮಕ್ಕಳು, ನಿಮಗೆಲ್ಲ ಇರ್ತದೆ ಅಂತ ಸುಮ್ಮನೆ ದ್ರೋಣಾಚಾರ್ಯ ಅಂದ್ಬಿಟ್ರು. ನೀನು ನನ್ನ ಗೆಳೆಯಪ್ಪ, ನನಗಿದ್ದೆಲ್ಲ ಅರ್ಧ ನಿನಗೆ ಅಂತ ಹೇಳಿ ದೃಪದರಾಜ ಮಾತನ್ನು ಕೊಟ್ಟು ಬಿಟ್ಟಿದ್ದಾನೆ. ಇದೇ ಕಾರಣಕ್ಕಾಗಿ ಮುಂದೆ ತನ್ನ ಮಗನಿಗೆ ಒಂದು ಲೋಟ ಹಾಲಿಲ್ಲ ಅಂತ ಹೇಳಿ ನನ್ನ ಗೆಳೆಯನಾದ ದೃಪದನಿಗೆ ಹೋಗಿ ಒಂದು ಲೋಟ ಹಾಲಾದರೂ ಕೇಳಬೇಕು ಅಂತ, ಒಂದು ಆಕಳಾದರೂ ಬೇಕಪ್ಪ ನಮಗೆ ಕೊಡು ಅಂತ ಕೇಳಿ, ಆಗ ಸುಮ್ಮನೆ ಆವಾಗ ಅಂದೀನಿ ಅಂತ ಹೇಳಿ ಎಲ್ಲಾ ಕಾಲಕ್ಕೂ ನೀನು ಕೊಡಬೇಕೇನು, ಕರಿ ಬ್ರಾಹ್ಮಣನ ಹೋಗುವಂತೆ ಅವಮಾನ ಮಾಡಿ ಕಳಿಸಿದ್ದಕ್ಕಾಗೇನೆ ಮಹಾಭಾರತ ಪ್ರಾರಂಭವಾಯಿತು. ಎಲ್ಲ ಕಥೆಗಳನ್ನು ನೆನಪಿಟ್ಕೋಬೇಕು, ಮುಂದೆ ನಮಗೆ ಉಪಯುಕ್ತವಾಗ್ತದೆ. ಸಮಯ ಮುಗಿದಿದೆ. ಎಲ್ಲರೂ ಅವಶ್ಯವಾಗಿ ಶ್ರವಣ ಮಾಡ್ರಿ. ಹಿಂದಿನ 2 ವಿಡಿಯೋಗಳು ಬಿಟ್ಟಿರಿ, ಅದನ್ನು ಕೇಳ್ರಿ. ಅಂದ್ರೆ ನಿಮಗೆ ಹೆಚ್ಚಿನ ಸ್ಪಷ್ಟತಾ ಸಿಗ್ತದೆ ಅಂತ ನಾನು ಅನ್ಕೋತೇನೆ. ಸಿಕ್ಕಿದ್ರೆ ಒಳ್ಳೆಯದು. ನಾಳಿಂದ ಮತ್ತೆ ಒಂದು ದಿವಸ ಬಿಡದೇನೆ ಎಲ್ಲರೂ ಪಾಠಕ್ಕೆ ಮತ್ತು ಭಾಗವಹಿಸಿ ಅಂತ ಕೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.